ಯಾವ ರೀತಿ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಹೀಟ್ ಅನ್ನೋದು ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ. ಯು ಮೈಟ್ ಹ್ಯಾವ್ ಅಬ್ಸರ್ವ್ ದಟ್ ಎ ಫ್ರೈಯಿಂಗ್ ಪ್ಯಾನ್ ಬಿಕಮ್ಸ್ ಹಾಟ್ ವೆನ್ kept on a flame. It is because the heat passes from the flame to the utensil. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಫ್ರೈಯಿಂಗ್ ಪ್ಯಾನ್ ಅನ್ನೋದು ಯಾವಾಗ ನಾವು ಸ್ಟವ್ ಮೇಲೆ ಇಟ್ಟರೆ, ಫ್ಲೇಮ್ ಮೇಲೆ ಇಟ್ಟಿದ್ರೆ ಅದು ಹೀಟ್ ಆಗುತ್ತೆ. ಓಕೆ, ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಅಲ್ವಾ ಯುಟೆನ್ಸಿಲ್ಸ್ಗೆ. ವೆನ್ ದ ಪ್ಯಾನ್ ಈಸ್ ರಿಮೂವ್ ಫ್ರಮ್ ದ ಫೈರ್, ಸೊ ಯಾವಾಗ ನಾವು ಈ ಪ್ಯಾನ್ ಅನ್ನೋದನ್ನ ರಿಮೂವ್ ಮಾಡ್ತೀವೋ ಫೈರ್ ಇಂದ, ಇಟ್ ಸ್ಲೋಲಿ ಕೂಲ್ಸ್ ಡೌನ್. ಸೊ ಅದು ಕೂಲ್ ಆಗುತ್ತೆ ಅಲ್ವಾ, ನೀವು ಅಬ್ಸರ್ವ್ ಮಾಡಿರ್ಬೋದು ಇದನ್ನ. ವೈ ಡಸ್ ಇಟ್ ಕೂಲ್ಸ್ ಡೌನ್? ಸೊ ಯಾಕೆ ಇದು ಕೂಲ್ ಆಗುತ್ತೆ, ಡೌನ್ ಕೂಲ್ ಆಗುತ್ತೆ ಅಂತ ಹೇಳಿದ್ರೆ, ದ ಹೀಟ್ ಈಸ್ ಟ್ರಾನ್ಸ್ಫರ್ ಫ್ರಮ್ ದ ಪ್ಯಾನ್ ಟು ದ ಸರೌಂಡಿಂಗ್ಸ್. ಸೊ ಈ ಪ್ಯಾನ್ ನಾವು ಔಟ್ ಸೈಡ್ ತೆಗೆದಾಗ ಅದರದ್ದು ಹೀಟ್ ಅನ್ನೋದು ಸರೌಂಡಿಂಗ್ಸ್ಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಸರೌಂಡಿಂಗ್ಸ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ in both cases the heat flows from the hotter object to the colder object. ಸೊ ನೀವು ಈ ಬೋತ್ ಕೇಸಸ್ ಅಂದರೆ ಒಂದು ಫ್ರೈಯಿಂಗ್ ಪ್ಯಾನ್ನ ತಗೊಂಡೋಗಿ ಹೀಟ್ ಮೇಲೆ ಫ್ಲೇಮ್ ಅಥವಾ ಸ್ಟವ್ ಮೇಲೆ ಇಟ್ಟಾಗ ಆ ಸ್ಟವ್ ಅನ್ನೋದು ಹಾಟ್, ಈ ಪ್ಯಾನ್ ಅನ್ನೋದು ಕೋಲ್ಡ್. ಸೊ ಆ ಹಾಟ್ ಪಾರ್ಟಿಂದ ನಮಗೆ ಹಾಟರ್ ಆಬ್ಜೆಕ್ಟ್ ಇಂದ ನಮಗೆ ಕೋಲ್ಡರ್ ಆಬ್ಜೆಕ್ಟ್ಗೆ ಅಂದರೆ ಫ್ರೈಯಿಂಗ್ ಪ್ಯಾನ್ಗೆ ಬರ್ತಾ ಇದೆ. ಅದೇ ನಾವು ಈ ಫ್ರೈಯಿಂಗ್ ಪ್ಯಾನ್ನ ತೆಗೆದು ಔಟ್ಸೈಡ್ ಇಟ್ಟಾಗ, ಓಕೆ, ಔಟ್ಸೈಡ್ ಇಟ್ಟಾಗ ಸರೌಂಡಿಂಗ್ ಅನ್ನೋದು ಕೂಲ್ ಆಗಿರುತ್ತೆ ಅಲ್ವಾ. ಸೊ ಆ ಕೂಲ್ ಆಗಿರೋದು ಫ್ರೈಯಿಂಗ್ ಪ್ಯಾನ್ ಅನ್ನೋದು ಹಾಟ್ ಆಗಿರುತ್ತೆ ಆಗ. ಸೊ ಹಾಟ್ ಆಬ್ಜೆಕ್ಟ್ ಇಂದ ಕೂಲರ್ ಆಬ್ಜೆಕ್ಟ್ಗೆ ಹೋಗ್ತಾ ಇರುತ್ತೆ ಹೀಟ್ ಅನ್ನೋದು. ಸೊ ಆ ಫ್ರೈಯಿಂಗ್ ಪ್ಯಾನ್ ಇಂದ ಸರೌಂಡಿಂಗ್ಸ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ನಾವೇನ್ ಗೊತ್ತಾಗುತ್ತೆ ಅಂದ್ರೆ, ಯಾವಾಗ್ಲೂ ಹೀಟ್ ಅನ್ನೋದು ಹಾಟರ್ ಆಬ್ಜೆಕ್ಟ್ ಇಂದ ಕೋಲ್ಡರ್ ಆಬ್ಜೆಕ್ಟ್ಗೆ, ಓಕೆ, ಅದು ಟ್ರಾನ್ಸ್ಫರ್ ಆಗುತ್ತೆ ಅಂತ. ಓಕೆ, ಸೊ ಪೆಹಲಿ ಹಾಸ್ ಡಸ್ ಇಟ್ ಮೀನ್ಸ್ ವಾಟ್ that heat will not be transferred if the temperature of the two objects is the same. ಸೊ ಇಲ್ಲಿ ಪೆಹಲಿ ಒಂದು ಕ್ವಶನ್ ಅನ್ನ ಕೇಳ್ತಾಳೆ. ಈಗ ಹಾಟ್ ಆಗಿದೆ ಅಂತ ಹೇಳಿದ್ರೆ, ಒಂದು ಆಬ್ಜೆಕ್ಟ್ ಅನ್ನೋದು ಹಾಟ್ ಆಗಿದೆ ಅಂತ ಹೇಳಿದ್ರೆ ಅದ್ರದ್ದು ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಇದೆ ಅಂತ ಅಲ್ವಾ. ಸೊ ಕೋಲ್ಡ್ ಆಗಿದೆ ಅಂತ ಹೇಳಿದ್ರೆ ಅದ್ರ ಟೆಂಪ್ರೇಚರ್ ಅನ್ನೋದು ಕಮ್ಮಿ ಇದೆ ಅಂತ. ಬಟ್ ಇಲ್ಲಿ ಪೆಹಲಿ ಏನ್ ಕ್ವಶನ್ ಕೇಳ್ತಾಳೆ ಅಂದ್ರೆ, ಎರಡು ಆಬ್ಜೆಕ್ಟ್ ಅಂತ ತಗೊಂಡ್ರೆ, ಓಕೆ, ಸೊ ಟೂ ಆಬ್ಜೆಕ್ಟ್ ಅಂತ ತಗೊಂಡ್ರೆ ಎರಡದ್ದು ಸೇಮ್ ಟೆಂಪರೇಚರ್ ಇರೋ ಹಾಗೆ ಇದ್ರೆ, ಓಕೆ, ಸೇಮ್ ಟೆಂಪರೇಚರ್ ಅಂತ ಇದ್ರೆ ಅಲ್ಲಿ ಹೀಟ್ ಅನ್ನೋದು ಪಾಸ್ ಆಗುತ್ತಾ, ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗೋಕೆ ಚಾನ್ಸಸ್ ಇದೆಯಾ ಅಂತ ಕೇಳ್ತಾಳೆ. ಓಕೆ, ಸೊ ಇನ್ ಆಲ್ ಕೇಸಸ್ ಹೀಟ್ ಫ್ಲೋಸ್ ಫ್ರಮ್ ದ ಹಾಟರ್ ಆಬ್ಜೆಕ್ಟ್ ಇನ್ ದ ಕೋಲ್ಡರ್ ಆಬ್ಜೆಕ್ಟ್. ಸೊ ಯಾವ ತರ, ಹೌ ಡಸ್ ಹೀಟ್ ಫ್ಲೋಸ್, ಲೆಟ್ ಅಸ್ ಇನ್ವೆಸ್ಟಿಗೇಟ್. ಸೊ ಇಲ್ಲಿ ಯಾವ ರೀತಿ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಆಕ್ಟಿವಿಟಿ ನೆಕ್ಸ್ಟ್ ಇಸ್ ಆಕ್ಟಿವಿಟಿ 6. ಸೊ ಟೇಕ್ ಎ ರಾಡ್ ಆರ್ ಫ್ಲಾಟ್ ಸ್ಟ್ರಿಪ್ ಆಫ್ ದ ಮೆಟಲ್. ಸೊ ಇಲ್ಲಿ ಯಾವುದೇ ಒಂದು ರಾಡ್ ಅಥವಾ ಸ್ಟ್ರಿಪ್ ಆಫ್ ದ ಮೆಟಲ್ ನ ತಗೊಳ್ಳೋಣ. ಸೇ ಅಲ್ಯೂಮಿನಿಯಂ ಅಥವಾ ಐರನ್ದು ಅಂತ ತಗೊಳ್ಳೋಣ. ಫಿಕ್ಸ್ ಎ ಫ್ಯೂ ಸ್ಮಾಲ್ ವ್ಯಾಕ್ಸ್ ಪೀಸಸ್ ಆನ್ ದ ರಾಡ್. ಸೊ ಒಂದೆರಡು, ಓಕೆ, ವ್ಯಾಕ್ಸ್ ಪೀಸಸ್ ನ ಅಲ್ಲಿ ನಾವು ಇಡೋಣ. ಸೊ ಲೈಕ್ ದಿಸ್. ಒಂದು ರಾಡ್ ತಗೊಳ್ಳೋಣ. ಓಕೆ, ಇದ್ರ ಮೇಲೆ ಒಂದು ವ್ಯಾಕ್ಸ್ ಪೀಸಸ್ ಅನ್ನೋದನ್ನ ನಾವು ಫಿಕ್ಸ್ ಮಾಡೋಣ. ಓಕೆ, ವ್ಯಾಕ್ಸ್ ಪೀಸಸ್ ಅನ್ನೋದನ್ನ ನಾವಿಲ್ಲಿ ಫಿಕ್ಸ್ ಮಾಡೋಣ. ಓಕೆ, ದೀಸ್ ಪೀಸಸ್ ಶುಡ್ ಬಿ ಅಟ್ ನಿಯರ್ಲಿ ಈಕ್ವಲ್ ಡಿಸ್ಟೆನ್ಸ್. ಸೊ ಇವು ಈಕ್ವಲ್ ಡಿಸ್ಟೆನ್ಸ್ ಇರೋ ಹಾಗೆ ನೋಡ್ಕೋಬೇಕು ನಾವು. ಓಕೆನಾ, ಅಂಡ್ ಕ್ಲಾಂಪ್ ದ ರಾಡ್ಸ್ ಟು ದ ಸ್ಟ್ಯಾಂಡ್. ಸೊ ಈ ರಾಡ್ ಅನ್ನೋದನ್ನ ಕ್ಲಾಂಪ್ ಮಾಡೋಣ ಒಂದು ಸ್ಟ್ಯಾಂಡ್ಗೆ, ಅಥವಾ ಪುಟ್ ಒನ್ ಎಂಡ್ ಆಫ್ ದ ರಾಡ್ ಇನ್ ಬಿಟ್ವೀನ್ ಬ್ರಿಕ್ಸ್, ಅಥವಾ ಎರಡು, ನಿಮ್ಮ ಹತ್ರ ಸ್ಟ್ಯಾಂಡ್ ಅನ್ನೋದಿಲ್ಲ ಅಂತ ಹೇಳಿದ್ರೆ ಎರಡು ಕಲ್ಲುಗಳನ್ನ ಇಟ್ಟು ಈ ಒಂದು ಎಂಡ್ನ, ಈ ಲಾಸ್ಟ್ ಎಂಡ್ ಅಂತ ಅನ್ಕೊಂಡ್ರೆ ನಾವು ಈ ಎಂಡ್ಸ್ನ ನಾವು ಎರಡು ಬ್ರಿಕ್ಸ್ ಮೇಲೆ ಇಡೋಣ. ಓಕೆ, ಸೊ ಈ ರೀತಿ ಸೆಂಟರ್ ಮೇಲೆ ಇಡೋಣ. ಓಕೆ, ಆಗ ಅದು ಸ್ಟ್ಯಾಂಡ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ put one end of the rod in between bricks. ಸೊ ಈ ಇಟ್ಟಿಗೆ ಕಲ್ಲಾದ್ರೂ ತಗೋಬಹುದು ನಾವು. ನಾವು ಹೀಟ್ ದ ಅದರ್ ಎಂಡ್ ಆಫ್ ದ ರಾಡ್ ಅಂಡ್ ಆಲ್ಸೋ. ಸೊ ಇಲ್ಲಿ ನಾವು ಈ ಕಡೆ ಒಂದು ಎಂಡ್ ನಾವು ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. ಓಕೆ, ಇನ್ನೊಂದು ಎಂಡ್ ಹತ್ರ ನಾವು ಹೀಟ್ ಅನ್ನೋದನ್ನ ಅಪ್ಲೈ ಮಾಡೋಣ.
ಹೀಟ್ ಅನ್ನೋದನ್ನ ಅಪ್ಲೈ ಮಾಡೋಣ. ಓಕೆ, ವಾಟ್ ಹ್ಯಾಪನ್ಸ್ ಟು ದ ವ್ಯಾಕ್ಸ್ ಪೀಸಸ್, ಏನಾಗುತ್ತೆ ಈ ವ್ಯಾಕ್ಸ್ ಪೀಸಸ್ಗೆ, ಇದ್ರ ಮೇಲೆ ಇರುವಂತ ವ್ಯಾಕ್ಸ್ ಪೀಸಸ್ಗೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಇಲ್ಲಿ ಡು ದೀಸ್ ಪೀಸಸ್ ಬಿಗ್ಯಾನ್ ಟು ಫಾಲ್, ಸೊ ಇಲ್ಲಿ ಈ ಪೀಸಸ್ ಅನ್ನೋದು ಕೆಳಗಡೆ ಬಿದ್ದೋಗುತ್ತಾ. ವಿಚ್ ಪೀಸ್ ಫಾಲ್ ದ ಫಾಸ್ಟ್, ಇದರಲ್ಲಿ ಯಾವ ಪೀಸ್ ಅನ್ನೋದು ಯಾವುದು, ಈ ಪೀಸ್ ಫಸ್ಟ್ ಬೀಳುತ್ತಾ ಇಲ್ಲ ಈ ಲಾಸ್ಟ್ ಅಲ್ಲಿ ಇರುವಂತ ಪೀಸ್ ಫಸ್ಟ್ ಬೀಳುತ್ತಾ ಅಂತ ನೋಡೋಣ. ಓಕೆ, ಸೊ ಡು ಯು ಥಿಂಕ್ ದಟ್ ಹೀಟ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಎಂಡ್ ನಿಯರೆಸ್ಟ್ ಟು ದ ಫ್ಲೇಮ್ ಟು ದ ಅದರ್ ಎಂಡ್. ಸೊ ಇಲ್ಲಿ ಒಂದು ಎಂಡ್ ಏನಿದೆಯೋ, ಓಕೆ, ಸೊ ಈ ಎಂಡಿಂದ ಇನ್ನ ಒಂದು ಎಂಡ್ ಕೋಲ್ಡರ್ ಎಂಡ್, ಹಾಟ್ ಆಗ್ತಾ ಹೋಗುತ್ತೆ ಅಲ್ವಾ ಈ ಎಂಡ್. ಸೊ ಇದು ಕೋಲ್ಡ್ ಆಗಿರೋ ಹತ್ರ ಹೋಗುತ್ತೆ ಅಲ್ವಾ. ಸೊ ಕೋಲ್ಡ್ ಆಗಿರೋ ಹತ್ರ ಹೋಗಿ ಮತ್ತೆ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಆ ರೀತಿ. ಓಕೆ, ದ ಪ್ರೋಸೆಸ್ ಬೈ ವಿಚ್ ಹೀಟ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಹಾಟರ್ ಎಂಡ್ ಟು ದ ಕೋಲ್ಡರ್ ಎಂಡ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ನೌನ್ ಆಸ್ ಕಂಡಕ್ಷನ್. ಸೊ ಏನು ಈ ಪ್ರೋಸೆಸ್, ಒಂದು ಎಂಡ್ ಹಾಟ್ ಆಗಿರುವಂತ ಎಂಡಿಂದ ಬೇರೆ, ಓಕೆ, ಅಂದ್ರೆ ಕೋಲ್ಡ್ ಆಗಿರುವ ಹೆಂಡ್ಗೆ ಏನು ಹೀಟ್ ಟ್ರಾನ್ಸ್ಫರ್ ಆಗುತ್ತೋ ಈ ಪ್ರೋಸೆಸ್ ನಾವು ಏನ್ ಹೇಳ್ತೀವಿ, ಕಂಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಕಂಡಕ್ಷನ್ ಅಂತ ಹೇಳ್ತೀವಿ. ಸೊ ಯಾವಾಗ ನಾವು ಈ ಹೀಟ್ ಅನ್ನೋದನ್ನ ನಾವು ಇಲ್ಲಿ ಹಾಕ್ತಿವಿ, ಓಕೆ, ಈ ಹೀಟ್ ಅನ್ನೋದು ಯಾವಾಗ ನಾವು ಒಂದು ಕಡೆ ಹಾಕ್ತಿವೋ ಆಗ ಈ ಪೀಸ್ ಅನ್ನೋದು ಫಾಲ್ ಆಗುತ್ತೆ. ಈ ಪೀಸ್ ಅನ್ನೋದು, ಓಕೆ, ದಿಸ್ ಪೀಸ್, ಈ ಪೀಸ್ ಅನ್ನೋದು ಫಸ್ಟ್ ಫಾಲ್ ಆಗುತ್ತೆ. ಸೊ ಇದು ಹೀಟ್ ಮಾಡಿದ್ಮೇಲೆ ಇದೆಲ್ಲ ಕೋಲ್ಡ್ ಅಲ್ವಾ. ಸೊ ಈ ಕೋಲ್ಡ್ಗೆ ಈ ಹೀಟ್ ಅನ್ನೋದು ಮತ್ತೆ ಇಲ್ಲಿಗೆ ಬರುತ್ತೆ. ಓಕೆ, ಸೊ ಆಗ ಇದು ಹೀಟ್ ಆಗುತ್ತೆ ಅಂಡ್ ದೆನ್ ಈ ವ್ಯಾಕ್ಸ್ ಪೀಸ್ ಅನ್ನೋದು ಫಾಲ್ ಆಗುತ್ತೆ. ಓಕೆ, ಸೊ ಅಂಡ್ ಮತ್ತೆ ಇವೆಲ್ಲ ಕೋಲ್ಡ್ ಅಲ್ವಾ. ಸೊ ಈ ಹೀಟ್ ಅನ್ನೋದು ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಈ ಪೀಸ್ ಅನ್ನೋದು ಕೆಳಗಡೆ ಫಾಲ್ ಆಗುತ್ತೆ. ಓಕೆ, ಸೊ ಆ ರೀತಿಯಲ್ಲಿ ಇನ್ ಸಾಲಿಡ್ಸ್ ಜನರಲಿ the heat is transferred by the process of conduction. ಈ ಸಾಲಿಡ್ಸ್ ಅಲ್ಲಿ ನಮಗೆ ಹೀಟ್ ಅನ್ನೋದು, ಓಕೆ, ಬೈ ದಿಸ್ ಕಂಡಕ್ಷನ್ ಅನ್ನೋ ಪ್ರೋಸೆಸ್ ಇಂದ ಟ್ರಾನ್ಸ್ಫರ್ ಅನ್ನೋದು ಆಗುತ್ತೆ. ಓಕೆ, ಡು ಆಲ್ ಸಬ್ಸ್ಟೆನ್ಸಸ್ ಕಂಡಕ್ಟ್ ಹೀಟ್ ಈಸಿಲಿ. ಸೊ ಎಲ್ಲಾ ಸಬ್ಸ್ಟೆನ್ಸಸ್ ಈ ಹೀಟ್ ಅನ್ನೋದನ್ನ ಈಸಿಯಾಗಿ ಕ್ಯಾಚ್ ಮಾಡ್ಕೊಳ್ಳುತ್ತಾ, ಕಂಡಕ್ಟ್ ಮಾಡುತ್ತಾ ಅಂತ. ಓಕೆ, ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ದ ಮೆಟಾಲಿಕ್ ಪ್ಯಾನ್ ಫಾರ್ ಕುಕಿಂಗ್ ಹ್ಯಾಸ್ ಎ ಪ್ಲಾಸ್ಟಿಕ್ ಆರ್ ವುಡನ್ ಹ್ಯಾಂಡಲ್. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಫ್ರೈಯಿಂಗ್ ಪ್ಯಾನ್ ಅಂತ ಅನ್ಕೊಂಡ್ರೆ ನೀವು ಆ ಫ್ರೈಯಿಂಗ್ ಪ್ಯಾನ್ಗೆ ನಾವು ವುಡನ್ದು ಅಥವಾ ಪ್ಲಾಸ್ಟಿಕ್ದು ಹ್ಯಾಂಡಲ್ಸ್ ಅನ್ನೋದು ಇಟ್ಟಿರ್ತೀವಿ ಅಲ್ವಾ. ಕೆನ್ ಯು ಲಿಫ್ಟ್ ಎ ಹಾಟ್ ಪ್ಯಾನ್ ಬೈ ಹೋಲ್ಡಿಂಗ್ ಇಟ್ ಫ್ರಮ್ ದ ಹ್ಯಾಂಡಲ್ ವಿತೌಟ್ ಗೆಟಿಂಗ್ ಹರ್ಟ್. ಸೊ ನಾವು ಈ ಪ್ಯಾನ್ ಅನ್ನೋದನ್ನ ಆರಾಮಾಗಿ ತಗೋಬಹುದು ಯಾವುದೇ ರೀತಿಯ ಹರ್ಟ್ ಇಲ್ಲದೆ ಈ ಪ್ಲಾಸ್ಟಿಕ್ ಹ್ಯಾಂಡಲ್ಸ್ ಅಥವಾ ವುಡನ್ ಹ್ಯಾಂಡಲ್ಸ್ ಇಂದ. ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಅಥವಾ ವುಡನ್ ಅನ್ನೋದು ಹೀಟ್ ನ ಕಂಡಕ್ಟ್ ಮಾಡಲ್ಲ. ಓಕೆ, ಸೊ ಈ ಮೆಟಲ್ ಅನ್ನೋದು ಹೀಟ್ ನ ಕಂಡಕ್ಟ್ ಮಾಡುತ್ತೆ. ಓಕೆ, ಬಟ್ ಈ ಸಾಲಿಡ್ಸ್, ಓಕೆ, ಸಾಲಿಡ್ಸ್ ಅನ್ನೋದು ಹೀಟ್ ನ ಕಂಡಕ್ಟ್ ಮಾಡುತ್ತೆ ಬಟ್ ಎಲ್ಲ ಅಲ್ಲ. ಓಕೆ, ಕೆಲವೊಂದು ಮಾತ್ರ, ಪ್ಲಾಸ್ಟಿಕ್, ವುಡನ್ ಇವೆಲ್ಲ ಹೀಟ್ ಅನ್ನೋದನ್ನ ಕಂಡಕ್ಟ್ ಮಾಡಲ್ಲ ಅಲ್ವಾ, ಆ ರೀತಿ. ಅಂಡ್ ಆಕ್ಟಿವಿಟಿ ನೆಕ್ಸ್ಟ್ ಇಸ್ ಆಕ್ಟಿವಿಟಿ 7. ಸೊ ಹಿಯರ್ ಇನ್ ಆಕ್ಟಿವಿಟಿ 7, so activity 7, next one. So heat water in the small pan ಅಥವಾ beaker. ಸೊ ಇಲ್ಲಿ ವಾಟರ್ ಅನ್ನೋದನ್ನ ಹೀಟ್ ಮಾಡೋಣ ಒಂದು ಸ್ಮಾಲ್ ಬೀಕರ್ ಅಥವಾ ಪ್ಯಾನ್ ಅಲ್ಲಿ. ಕಲೆಕ್ಟ್ ಸಮ್ ಆರ್ಟಿಕಲ್ಸ್ ಸಚ್ ಆಸ್ ಸ್ಟೀಲ್ ಸ್ಪೂನ್, ಪ್ಲಾಸ್ಟಿಕ್ ಸ್ಕೇಲ್, ಪೆನ್ಸಿಲ್ ಅಂಡ್ ಡಿವೈಡರ್. ಡಿಪ್ ಒನ್ ಎಂಡ್ ಆಫ್ ದ ಈಚ್ ಆಫ್ ದೀಸ್ ಆರ್ಟಿಕಲ್ಸ್ ಇನ್ ಎ ಹಾಟ್ ವಾಟರ್. ಸೊ ಕೆಲವೊಂದು ನಾವು ಆಬ್ಜೆಕ್ಟ್ಸ್ ನ ತಗೊಳ್ಳೋಣ. ಯಾವ್ಯಾವ ಆಬ್ಜೆಕ್ಟ್ಸ್? steel spoon, plastic scale, pencil and divider. ಸೊ ಈ ಆಬ್ಜೆಕ್ಟ್ಸ್ ಎಲ್ಲಾನು ಆ ಹಾಟ್ ವಾಟರ್ ಅಲ್ಲಿ ಡಿಪ್ ಮಾಡೋಣ. ಓಕೆ, ಸೊ ಆಗ ನಾವು ಏನ್ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಅಂತ ಹೇಳಿದ್ರೆ, ಓಕೆ, ವೇಟ್ ಫಾರ್ ಎ ಫ್ಯೂ ಮಿನಿಟ್ಸ್, ಡಿಪ್ ಮಾಡಿ ಕೆಲವೊಂದು ನಿಮಿಷ ನಾವು ಬಿಟ್ಬಿಡೋಣ. ಟಚ್ ದ ಅದರ್ ಎಂಡ್, ಎಂಟರ್ ಯುವರ್ ಅಬ್ಸರ್ವೇಷನ್. ಸೊ ಇವು ಎಲ್ಲದನ್ನು ನೀವು ಹಾಟ್ ವಾಟರ್ ಅಲ್ಲಿ ಹಾಕಿ ತೆಗೀರಿ. ಓಕೆ, ಆಮೇಲೆ ನಿಮ್ಮ ಅಬ್ಸರ್ವೇಷನ್ ಅನ್ನೋದನ್ನ ನೋಟ್ ಮಾಡಿ. ಓಕೆ, ದ ಮೆಟೀರಿಯಲ್ ವಿಚ್ ಅಲೋಸ್ ಹೀಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ನೌನ್ ಆಸ್ ಕಂಡಕ್ಷನ್ ಆಫ್ ಹೀಟ್. ಸೊ ಇದರಲ್ಲಿ
ದ ಮೆಟೀರಿಯಲ್ ವಿಚ್ ಅಲೋಸ್ ಹೀಟ್, ಮೆಟೀರಿಯಲ್ ಯಾವ ಮೆಟೀರಿಯಲ್ ಅಲೋ ಮಾಡುತ್ತೋ ಹೀಟ್ನ, ಓಕೆ. ಸೊ ಒಂದು ಮೆಟೀರಿಯಲ್ಲು ಒಂದು ಮೆಟೀರಿಯಲ್ ಅಂತ ತಗೊಂಡ್ರೆ ನಾವು ಈಗ ಪ್ಲಾಸ್ಟಿಕ್ ಅಂತ ತಗೋಣ. ಆ ಪ್ಲಾಸ್ಟಿಕ್ ಅನ್ನೋದು ಯಾವ ಮೆಟೀರಿಯಲ್ ಈಸಿಯಾಗಿ ಅದ್ರ ಒಳಗಡೆ ಓಕೆ ಹೋಗಕ್ಕೆ ಬಿಡುತ್ತೋ ಅದನ್ನ ನಾವು ಕಂಡಕ್ಟರ್ಸ್ ಅಂತ ಹೇಳ್ತೀವಿ, ಹೀಟ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಒಂದು ಆಬ್ಜೆಕ್ಟ್ ಅಂತ ತಗೊಂಡ್ರೆ ಅದರಲ್ಲಿ ಹೀಟ್ ಅನ್ನೋದು ಅದರಲ್ಲಿ ಅಲೋ ಆಗಬೇಕು. ಅಲೋ ಆಗದಿರ ಇದ್ರೆ ಅದನ್ನ ನಾಟ್ ಓಕೆ ಗುಡ್ ಕಂಡಕ್ಟರ್ಸ್ ಅಂತ ಹೇಳಲ್ಲ, ನಾವು ಬ್ಯಾಡ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ನಾಟ್ ಕಂಡಕ್ಟರ್ ಆಫ್ ಹೀಟ್ ಅಂತ ಸಹ ನಾವು ಹೇಳ್ತೀವಿ. ಓಕೆ, ಕಂಡಕ್ಟರ್ ಆಫ್ ಹೀಟ್ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಅದರಲ್ಲಿ ಅಲೋ ಮಾಡಬೇಕು ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗಕ್ಕೆ. ಓಕೆ, ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ, ಐರನ್ ಅಂಡ್ ಕಾಪರ್. ಸೊ ಫಾರ್ ಎಕ್ಸಾಂಪಲ್ಸ್ ಆರ್ ಅಲ್ಯೂಮಿನಿಯಂ, iron, copper. So these are the conductors of heat. So examples. The material which do not allow heat to pass through them easily are poor conductors. So ಯಾವ ಕಂಡಕ್ಟರ್ಸ್ ಈ ಅವುಗಳ ಒಳಗಡೆ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗಕ್ಕೆ ಬಿಡಲ್ವೋ ಅದನ್ನ ನಾವು ಪೂರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಪೂರ್ ಕಂಡಕ್ಟರ್ಸ್. ಓಕೆ, ಒಂದು ಆಬ್ಜೆಕ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಯಾವ ಆಬ್ಜೆಕ್ಟ್ ಅದು ಒಳಗಡೆ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗದೆ ಬಿಡುತ್ತೋ, ಓಕೆ ಟ್ರಾನ್ಸ್ಫರ್ ಆಗಕ್ಕೆ ಬಿಡುತ್ತೋ ಅದನ್ನ ನಾವು ಓಕೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಹೇಳ್ತೀವಿ. ಅದೇ ಟ್ರಾನ್ಸ್ಫರ್ ಆಗಕ್ಕೆ ಬಿಡದೇ ಇರೋದನ್ನ ನಾವು ಪೂರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಓಕೆನಾ, ಅಂಡ್ ಸಚ್ ಆಸ್ ಪ್ಲಾಸ್ಟಿಕ್ ಅಂಡ್ ವುಡ್. ಇದ್ರ ಎಕ್ಸಾಂಪಲ್ಸ್ ಫಾರ್ ಪೂರ್ ಕಂಡಕ್ಟರ್ಸ್ ಆರ್ ಪ್ಲಾಸ್ಟಿಕ್ and wood. ಪ್ಲಾಸ್ಟಿಕ್ ಮತ್ತೆ ವುಡ್ ನ ನಾವು ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಹೇಳ್ತೀವಿ. ಪೂರ್ ಕಂಡಕ್ಟರ್ಸ್ ಆರ್ ನೌನ್ ಆಸ್ ಇನ್ಸುಲೇಟರ್ಸ್. ಸೊ ಈ ಪೂರ್ ಕಂಡಕ್ಟರ್ಸ್ ನ ನಾವು ಏನಂತ ಹೇಳ್ತೀವಿ, ದೀಸ್ ಆರ್ ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ಏನು ಹೀಟ್ನ ಯಾವುದು ಅಲೋ ಮಾಡುತ್ತೋ ಅದನ್ನ ನಾವು ಓಕೆ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಯಾವುದು ಹೀಟ್ನ ಅಲೋ ಮಾಡಲ್ವೋ ಅದನ್ನ ನಾವು ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ಓಕೆ, ದ ವಾಟರ್ ಅಂಡ್ ಏರ್ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್. ಸೊ ವಾಟರು ಮತ್ತೆ ಏರ್ ಅನ್ನೋದು ಹೀಟ್ ಅನ್ನ ಬೇಗ ಟ್ರಾನ್ಸ್ಫರ್ ಮಾಡಲ್ಲ. ದೆನ್ ಹೌ ಡಸ್ ದ ಹೀಟ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಇನ್ ದೀಸ್ ಸಬ್ಸ್ಟೆನ್ಸಸ್. ಸೊ ಈ ವಾಟರ್ ಮತ್ತೆ ಏರ್ ಅಲ್ಲಿ ನಮಗೆ ಯಾವ ರೀತಿ ಕಂಡಕ್ಟರ್ ಹೀಟ್ ಅನ್ನೋದು ಆಗಲ್ಲ, ಹೀಟ್ ಅನ್ನೋದು ಯಾಕೆ ಆಗಲ್ಲ ಓಕೆ ಅಂತ ನೋಡೋಣ. ಲೆಟ್ ಅಸ್ ಫೈಂಡ್ ಔಟ್. ಅಂಡ್ ದ ಆಕ್ಟಿವಿಟಿ ನೆಕ್ಸ್ಟ್ ಇಸ್ ಆಕ್ಟಿವಿಟಿ 8. ಸೊ ಹೀಟ್ನ ಯಾವುದು ಕಂಡಕ್ಟ್ ಮಾಡೋಕೆ ಯಾವುದು ಅಲೋ ಮಾಡುತ್ತೋ ಅವುಗಳನ್ನ ನಾವು ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಆಬ್ಜೆಕ್ಟ್ಸ್ ಯಾವುದು ಹೀಟ್ನ ಅಲೋ ಮಾಡುತ್ತೋ ಅದನ್ನ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಯಾವುದು ಅಲೋ ಮಾಡಲ್ವೋ ಅದನ್ನ ನಾವು ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ಸೊ ಫಾರ್ ಕಂಡಕ್ಟರ್ಸ್ ಎಕ್ಸಾಂಪಲ್ಸ್ ಆರ್ ಅಲ್ಯೂಮಿನಿಯಂ, ಐರನ್ ಅಂಡ್ ಕಾಪರ್. Insulators के examples are plastic and wood. Next is activity 8. Okay, take a round bottom flask. If flask is not available, a beaker can be used. ಒಂದು ಬೀಕರ್ ಅಥವಾ ಫ್ಲಾಸ್ಕ್ ನ ನಾವು ತಗೊಳ್ಳೋಣ. ರೌಂಡ್ ಬಾಟಮ್ ಫ್ಲಾಸ್ಕ್ ಇರುತ್ತೆ ಅಲ್ವಾ, ಸೊ ಅದನ್ನ ಫಿಲ್ ಇಟ್ 2/3 ವಿತ್ ವಾಟರ್. ಸೊ 2/3 ಅಷ್ಟು ವಾಟರ್ ನ ನಾವು ಅದರಲ್ಲಿ ಹಾಕೋಣ. ಓಕೆನಾ, 2/3 ಅಷ್ಟು ವಾಟರ್ ನ ನಾವು ಹಾಕೋಣ. ಪ್ಲೇಸ್ ಇಟ್ ಆನ್ ದ ಟ್ರಿಪೋರ್ಡ್. ಸೊ ಇಲ್ಲಿ ಟ್ರಿಪೋರ್ಡ್ ಮಾಡಿ ಅದನ್ನ ಇಡಿ. Or make some arrangement to place the flask in such a way that you can heat it by placing a candle below it. So ಇದನ್ನ ಒಂದು ಟ್ರಿಪೋರ್ಡ್ ಮೇಲೆ ಅಥವಾ ಇದನ್ನ ಅರೇಂಜ್ ಮಾಡ್ಕೊಳ್ಳಿ. ಕೆಳಗಡೆ ನೀವು ಕ್ಯಾಂಡಲ್ ಇಟ್ಟು ಬರ್ನ್ ಮಾಡೋ ಹಾಗೆ, ಅಂದ್ರೆ ಹೀಟ್ ಮಾಡೋ ಹಾಗೆ. ಓಕೆ, wait till the water in the flask is still. ಸೊ ಈ ವಾಟರ್ ಅನ್ನೋದು ಹೀಟ್ ಆಗುವಾಗೆ ನೀವು ಇರಿ ಅಂತ. ಓಕೆ, so place a crystal of potassium permanganate at the bottom of the flask. Okay, so gently using a straw. ಸೊ ಇಲ್ಲಿ ನಾವು ಈ ಫ್ಲಾಸ್ಕ್ ಅಲ್ಲಿ ಏನು ನಾವು ಪೊಟ್ಯಾಷಿಯಂ ತಗೊಂಡಿರ್ತೀವಿ, ಓಕೆ ಕ್ರಿಸ್ಟಲ್ಸ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನೋದು ಈ ಫ್ಲಾಸ್ಕ್ ಅಲ್ಲೇ ಹಾಕಿ
ಓಕೆ, ಜೆಂಟ್ಲಿ ನಾವು ಅಲ್ಲಿ ಸ್ಟ್ರಾ ಇಂದ ಓಕೆ ಇಡೋಣ. ನಾವು ಹೀಟ್ ದ ವಾಟರ್ ಬೈ ಪ್ಲೇಸಿಂಗ್ ಎ ಕ್ಯಾಂಡಲ್ ಜಸ್ಟ್ ಬಿಲೋ ದ ಕ್ರಿಸ್ಟಲ್. ಸೊ ಈ ಯಾವಾಗ ನಾವು ಈ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಹಾಕಿದ್ಮೇಲೆ ಓಕೆ, ಫಸ್ಟ್ ಏನ್ ಮಾಡಬೇಕು, ಒಂದು ಬೀಕರ್ ಅಥವಾ ರೌಂಡ್ ಬಾಟಮ್ ಫ್ಲಾಸ್ಕ್ ಅಂತಾನೆ ಓಕೆ, ಒಂದು ಬೀಕರ್ ಅಂತ ಅನ್ಕೊಳ್ಳೋಣ. ಸೊ ಈ ಬೀಕರ್ ಅಲ್ಲಿ ವಾಟರ್ ಅನ್ನೋದನ್ನ ಆಡ್ ಮಾಡೋಣ, 2/3 ಅಷ್ಟು ವಾಟರ್. ಸೊ ಇದನ್ನ ಸೆಟಲ್ ಆಗೋಗೆ ಅಂದ್ರೆ ಸ್ವಲ್ಪ ಕೂಲ್ ಆಗಿ ಇರೋ ಹಾಗೆ, ಅಂದ್ರೆ ಕದಲ್ದೆ ಇರೋ ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ನೆಕ್ಸ್ಟ್ ನಾವು ಅದಕ್ಕೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಕ್ರಿಸ್ಟಲ್ಸ್ ಹಾಕೋಣ. ಕ್ರಿಸ್ಟಲ್ಸ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಓಕೆ, ಹಾಕಿದ್ಮೇಲೆ ನೆಕ್ಸ್ಟ್ ಇದನ್ನ ಹೀಟ್ ಮಾಡೋಣ ಕ್ಯಾಂಡಲ್ ಇಂದ. ಓಕೆ, ಕ್ಯಾಂಡಲ್ ಅಥವಾ ಬನ್ಸನ್ ಬರ್ನರ್ ಇಂದ ಅಂತೂ ಇದನ್ನ ಹೀಟ್ ಮಾಡೋಣ. ಓಕೆನಾ? ಅಂಡ್ ರೈಟ್ ಯುವರ್ ಅಬ್ಸರ್ವೇಷನ್, ಹೀಟ್ ದ ವಾಟರ್ ಬೈ ಪ್ಲೇಸಿಂಗ್ ಎ ಕ್ಯಾಂಡಲ್ ಜಸ್ಟ್ ಬಿಲೋ ದ ಕ್ರಿಸ್ಟಲ್. ಸೊ ಈ ಕ್ರಿಸ್ಟಲ್ ಗಿನ್ನ ಕೆಳಗಡೆಗೆ ಈ ಕ್ಯಾಂಡಲ್ ಅನ್ನೋದನ್ನ ಇಟ್ಟು ಅದನ್ನ ಬರ್ನ್ ಮಾಡೋಣ. ರೈಟ್ ಯುವರ್ ಅಬ್ಸರ್ವೇಷನ್ ಇನ್ ಯುವರ್ ನೋಟ್ಬುಕ್. ಸೊ ನಿಮ್ಮ ನೋಟ್ಬುಕ್ ಅಲ್ಲಿ ಅಬ್ಸರ್ವೇಷನ್ ಅನ್ನೋದನ್ನ ಬರೀರಿ. ಅಂಡ್ ಆಲ್ಸೋ ಡ್ರಾ ಎ ಪಿಕ್ಚರ್ ಆಫ್ ವಾಟ್ ಯು ಅಬ್ಸರ್ವ್. ಸೊ ಇಲ್ಲಿ ನೀವು ಏನನ್ನ ಅಬ್ಸರ್ವ್ ಮಾಡಿದ್ವಿ ಅನ್ನೋ ಒಂದು ಪಿಕ್ಚರ್ ಸಹ ಬರೀರಿ, ಒಂದು ಡಯಾಗ್ರಾಮ್ ಸಹ ಬರೀರಿ. ವೆನ್ ವಾಟರ್ ಈಸ್ ಹೀಟೆಡ್ ದ ವಾಟರ್ ನಿಯರ್ ದ ಫ್ಲೇಮ್ ಗೆಟ್ಸ್ ಹಾಟ್. ಸೊ ಯಾವಾಗ ನಾವು ಈ ಬೀಕರ್ ಅನ್ನೋದನ್ನ ಹೀಟ್ ಮಾಡ್ತೀವೋ ಅಥವಾ ವಾಟರ್ನ ಹೀಟ್ ಮಾಡ್ತೀವೋ ಆಗ ಈ ವಾಟರ್ ಏನಿರುತ್ತೋ, ಈ ಫ್ಲೇಮ್ ನಿಯರ್ ಫ್ಲೇಮ್ ಏನಿರುತ್ತೋ ಅದು ಹೀಟ್ ಆಗುತ್ತೆ. ದ ವಾಟರ್ ನಿಯರ್ ದ ಫ್ಲೇಮ್ ಗೆಟ್ಸ್ ಹಾಟ್. ಸೊ ಈ ವಾಟರ್ ಏನಿರುತ್ತೋ ನಿಯರ್ ದ ಫ್ಲೇಮ್ ಅದು ಹಾಟ್ ಆಗುತ್ತೆ. ಹಾಟ್ ವಾಟರ್ ರೈಸಸ್ ಅಪ್. ಈ ಹಾಟ್ ವಾಟರ್ ಅನ್ನೋದು ರೈಸ್ ಆಗುತ್ತೆ ಜಾಸ್ತಿ. ದ ಕೋಲ್ಡ್ ವಾಟರ್ ಫ್ರಮ್ ದ ಸೈಡ್ಸ್ ಮೂವ್ ಡೌನ್. ಓಕೆ, ಮೂವ್ ಡೌನ್ ಟುವರ್ಡ್ಸ್ ದ ಸೋರ್ಸ್ ಆಫ್ ದ ಹೀಟ್. ಸೊ ಯಾವಾಗ ಈ ಕೋಲ್ಡ್ ವಾಟರ್ ಅನ್ನೋದು ಓಕೆ ಸೈಡ್ಸ್ ಮೂವ್ ಆಗುತ್ತೆ ಅಥವಾ ಡೌನ್ ಮೂವ್ ಆಗುತ್ತೆ ಟುವರ್ಡ್ಸ್ ದ ಸೋರ್ಸ್ ಆಫ್ ದ ಹೀಟ್. ಎಲ್ಲಿ ಹೀಟ್ ಇದೆಯೋ ಅಲ್ಲಿಗೆ ಈ ಕೋಲ್ಡ್ ಓಕೆ ವಾಟರ್ ಅನ್ನೋದು ಮೂವ್ ಆಗುತ್ತೆ. ದಿಸ್ ವಾಟರ್ ಆಲ್ಸೋ ಗೆಟ್ ಹಾಟ್ ಅಂಡ್ ರೈಸಸ್ ಅಪ್. ಸೊ ಯಾವಾಗ ಈ ಕೋಲ್ಡ್ ವಾಟರ್, ಈಗ ನಾವು ನೋಡಿ ಇದೊಂದು ಬೀಕರ್ ಅಂತ ಅನ್ಕೊಂಡ್ರೆ ಓಕೆ, ಸೊ ಇಲ್ಲಿ ವಾಟರ್ ಕೋಲ್ಡ್, ಇಲ್ಲಿ ಒಂದು ನಾವು ಹೀಟ್ ಮಾಡ್ತಿದ್ದೀವಿ, ಇಲ್ಲಿ ವಾಟರ್ ಅನ್ನೋದು ಇದೆ. ಓಕೆ, ಫಸ್ಟ್ ನಾವು ಹೀಟ್ ಮಾಡಿದಾಗ ಇಲ್ಲಿ ಇರುವಂತ ವಾಟರ್ ಎಲ್ಲ ಫುಲ್ ಹೀಟ್ ಆಗುತ್ತೆ, ರೈಟ್? ಸೊ ಆಗ ಈ ವಾಟರ್ ಇಲ್ಲಿ ಏನಿದೆಯೋ ಈ ವಾಟರ್ ಅನ್ನೋದು, ಇದರಲ್ಲಿರುವಂತ ಹಾಟ್ ಆಗಿರೋ ವಾಟರ್ ಅನ್ನೋದು ಮೂವ್ ಆಗ್ಬಿಡುತ್ತೆ, ಈ ರೀತಿ ಸೈಡ್ಸ್ಗೆ ಮೂವ್ ಆಗುತ್ತೆ. ಓಕೆ, ಸೊ ಇಲ್ಲಿರುವಂತ ವಾಟರ್ ಇಲ್ಲಿರುತ್ತೆ ಅಲ್ವಾ, ಆ ವಾಟರ್ ಎಲ್ಲಾನು ಈ ಸೋರ್ಸ್ ಕಡೆ, ಹಾಟ್ ಸೋರ್ಸ್ ಕಡೆ ಮೂವ್ ಆಗುತ್ತೆ. ಓಕೆ, ದೆನ್ ಇದು ಸಹ ಹೀಟ್ ಆಗುತ್ತೆ. ಓಕೆ, ಅದು ಸಹ ಹೀಟ್ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದೆನ್ ಎರಡು ಹೀಟ್ ಆಗಿ ರೈಸ್ ಆಗುತ್ತೆ. ಓಕೆ, ಎರಡೂ ಹೀಟ್ ಆಗುತ್ತೆ. ಅಂಡ್ ವಾಟರ್ ಫ್ರಮ್ ದ ಸೈಡ್ ಮೂವ್ಸ್ ಡೌನ್. ದಿಸ್ ಪ್ರೋಸೆಸ್ ಕಂಟಿನ್ಯೂಸ್ ಟಿಲ್ ದ ಹೋಲ್ ವಾಟರ್ ಗೆಟ್ಸ್ ಹೀಟೆಡ್. ಸೊ ಈ ಪ್ರೋಸೆಸ್ ಅನ್ನೋದು ತುಂಬಾ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಎಲ್ಲಿವರೆಗೂ ಅಂದ್ರೆ ಎಲ್ಲ ಫುಲ್ ವಾಟರ್ ಅನ್ನೋದು ಹೀಟ್ ಆಗುವವರೆಗೂ. ಓಕೆ, ದಿಸ್ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಈಸ್ ನೌನ್ ಆಸ್ ಕನ್ವೆಕ್ಷನ್. ಸೊ ಈ ತರ ದಿಸ್ ಮೋಡ್ ಆಫ್ ಹೀಟ್, ಈ ತರ ಮೋಡ್ ಆಫ್ ಹೀಟ್ ನ ನಾವು ಏನ್ ಹೇಳ್ತೀವಿ, ಕನ್ವೆಕ್ಷನ್ ಅಂತ ಹೇಳ್ತೀವಿ. ಇದನ್ನ ನಾವು ಏನ್ ಹೇಳ್ತೀವಿ, ಕನ್ವೆಕ್ಷನ್ ಅಂತ ಹೇಳ್ತೀವಿ. ಈ ಮೋಡ್ ಆಫ್ ಹೀಟ್ ನ ನಾವು ಕನ್ವೆಕ್ಷನ್ ಅಂತ ಹೇಳ್ತೀವಿ. ಹೌ ಡಸ್ ದ ಹೀಟ್ ಟ್ರಾವೆಲ್ಸ್ ಇನ್ ಹೇರ್? ಸೊ ಹೀಟ್ ಅನ್ನೋದು ನಮ್ಗೆ ವಾಟರ್ ಅಲ್ಲಿ ಈ ರೀತಿ ಟ್ರಾವೆಲ್ ಆಗುತ್ತೆ ಅಂತ ಗೊತ್ತು. ಅದೇ ನಾವು ಹೇರ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಾವು ಯಾವ ರೀತಿ ಹೀಟ್ ಅನ್ನೋದು ಹೇರ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ, ಇನ್ ವಿಚ್ ಡೈರೆಕ್ಷನ್ ಡಸ್ ದ ಸ್ಮೋಕ್ ಗೋ? ಸೊ ಈ ಸ್ಮೋಕ್ ಅನ್ನೋದು ಯಾವ ರೀತಿ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ ನಾವು ತಿಳ್ಕೊಬಹುದಲ್ವಾ. ದ ಹೇರ್ ನಿಯರ್ ದ ಹೀಟ್ ಸೋರ್ಸ್ ಗೆಟ್ಸ್ ಹಾಟ್ ಅಂಡ್ ರೈಸಸ್. ಸೊ ಏನು ಈಗ ಒಂದು ಸೋರ್ಸ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಕ್ಯಾಂಡಲ್. ಓಕೆ, ದಿಸ್ ಇಸ್ ದ ಸೋರ್ಸ್, ಹೀಟ್ ಸೋರ್ಸ್. ಸೊ ಇದ್ರ ಸುತ್ತಮುತ್ತ ಹೇರ್ ಅನ್ನೋದು ಇರುತ್ತೆ. ಓಕೆ, ಸುತ್ತಮುತ್ತ ಹೇರ್ ಅನ್ನೋದು ಇರುತ್ತೆ. ಯಾವಾಗ ಇದ್ರ ಸುತ್ತ ಇರುವಂತ ಹೇರ್ ಅಂದ್ರೆ ಇಷ್ಟ ಅನ್ಕೊಳ್ಳೋಣ, ಇಷ್ಟು ಏರ್ ಅನ್ನೋದು ಹೀಟ್ ಆಗುತ್ತೆ ಫಸ್ಟ್. ಅದ್ರ ಸೋರ್ಸ್ ಪಕ್ಕದಲ್ಲಿರುವಂತ ಓಕೆ ಸೋರ್ಸ್ ಪಕ್ಕದಲ್ಲಿರುವಂತ ಏನ್ ಹೇರ್ ಇರುತ್ತೋ ಅದೆಲ್ಲ ಫುಲ್ ಫಸ್ಟ್ ಹೀಟ್ ಆಗುತ್ತೆ. ದ ಹೇರ್ ಫ್ರಮ್ ದ ಸೈಡ್ಸ್ ಕಮ್ ಇನ್ ಟು ಟೇಕ್ ಇಟ್ಸ್ ಪ್ಲೇಸ್. ಸೊ ನೆಕ್ಸ್ಟ್ ಯಾವ ರೀತಿ
ಈ ವಾಟರ್ ಅಲ್ಲಿ ಆಗುತ್ತೋ ಅಂದ್ರೆ ಇಲ್ಲಿ ಇರುವಂತಹದೆಲ್ಲ ಫಸ್ಟ್ ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಅಂಡ್ ಅವೆಲ್ಲನೂ ಔಟ್ ಸೈಡ್ ಹೋಗುತ್ತೆ, ಈ ರೀತಿ ಹೋಗುತ್ತೆ. ಅಂಡ್ ಇಲ್ಲಿ ಇರುವಂತದ್ದೆಲ್ಲ ಒಳಗಡೆಗೆ ಬರುತ್ತೆ. ಸೊ ಈ ರೀತಿ ಒಳಗಡೆಗೆ ಬರುತ್ತೆ ಎಲ್ಲಾನು. ಎಲ್ಲಿವರೆಗೂ ಅಂತ ಹೇಳಿದ್ರೆ ಫುಲ್ ಹೇರ್, ಅಲ್ಲಿ ಸರೌಂಡಿಂಗ್ಸ್ ಎಷ್ಟು ಹೇರ್ ಅದಕ್ಕೆ ಅವೈಲಬಲ್ ಆಗಿರುತ್ತೋ ಅದೆಲ್ಲ ಫುಲ್ ಹೀಟ್ ಆಗೋವರೆಗೂ. ಓಕೆ, ದ ಹೇರ್ ನಿಯರ್ ದ ಹೀಟ್ ಸೋರ್ಸ್ ಗೆಟ್ಸ್ ಹಾಟ್ ಅಂಡ್ ರೈಸಸ್. ದ ಹೇರ್ ಫ್ರಮ್ ದ ಸೈಡ್ ಕಮ್ಸ್ ಇನ್ ಟು ದ ಟೇಕ್ಸ್ ಪ್ಲೇಸ್ ಇಟ್ಸ್ ಪ್ಲೇಸ್. In this way, the hair gets heated. The following activity confirms this idea. ಸೊ ಈ ಹೇರ್ ಅನ್ನೋದು ಯಾವ ರೀತಿ, ವಾಟರ್ ಅಂಡ್ ಹೇರ್ ಅನ್ನೋದು ಎರಡು ಒಂದೇ ರೀತಿಯ ಸೋರ್ಸ್ ಹತ್ರ ಇರುವಂತದ್ದು ಫಸ್ಟ್ ಹೀಟ್ ಆಗುತ್ತೆ. ಸರೌಂಡಿಂಗ್ ಏನಿದೆಯೋ ವಾಟರ್ ಅಥವಾ ಹೇರ್ ಅನ್ನೋದು ಸರೌಂಡಿಂಗ್ ಸೋರ್ಸ್, ಸರೌಂಡಿಂಗ್ ಏನಿದೆಯೋ ನಿಯರ್ ಏನಿದೆಯೋ ಅದು ಫಸ್ಟ್ ಹೀಟ್ ಆಗುತ್ತೆ. ನೆಕ್ಸ್ಟ್ ಅದೆಲ್ಲನೂ ಓಕೆ ಸೈಡ್ಗೆ ಹೋಗಿ ಸೈಡಲ್ಲಿ ಇರುವಂತದ್ದೆಲ್ಲ ನೆಕ್ಸ್ಟ್ ಸೋರ್ಸ್ ಹತ್ರ ಬರುತ್ತೆ, ಅವುಗಳ ಪ್ಲೇಸ್ ನಾವು ತಗೊಳುತ್ತೆ ನೆಕ್ಸ್ಟ್. ಆ ರೀತಿ ಹಾಟ್ ಆಗುತ್ತೆ ಎಲ್ಲಾನು, ಹೇರು ಮತ್ತೆ ವಾಟರ್ ಎರಡು ಸಹ ಅದೇ ರೀತಿ ಆಗುತ್ತೆ. ನೆಕ್ಸ್ಟ್ ಇಸ್ ಆಕ್ಟಿವಿಟಿ 9. ಸೊ ದಿಸ್ ಇಸ್ ಆಕ್ಟಿವಿಟಿ 8 ಆಯ್ತು. ನೆಕ್ಸ್ಟ್ ಆಕ್ಟಿವಿಟಿ 9. ಓಕೆ, ಆಕ್ಟಿವಿಟಿ 9. ಲೈಟ್ ಎ ಕ್ಯಾಂಡಲ್, ಕೀಪ್ one hand above the flame and one hand on the side of the flame. Do your hands feel equal hot? If not, which hand feels hotter and why? ಸೊ ಒಂದು ಕ್ಯಾಂಡಲ್ ಅಂತ ತಗೊಂಡೆ ನಾವು. ಓಕೆ, ಒಂದು ಕ್ಯಾಂಡಲ್ ತಗೊಂಡು, ಸೊ ಈ ಕ್ಯಾಂಡಲ್ ಓಕೆ ಓಕೆ ಕ್ಯಾಂಡಲ್ ಅಂತ ತಗೊಳ್ಳೋಣ. ಓಕೆ, ಆ ಕ್ಯಾಂಡಲ್ ತಗೊಂಡು ಫಸ್ಟ್ ಕ್ಯಾಂಡಲ್ ಇದು ಅಂತ ಅನ್ಕೊಂಡ್ರೆ, ಓಕೆ ದಿಸ್ ಇಸ್ ಕ್ಯಾಂಡಲ್ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಒಂದು ಹ್ಯಾಂಡ್ ಇಡೋಣ ನಾವು. ಓಕೆ, ಈ ರೀತಿ ಹ್ಯಾಂಡ್ ಅನ್ನೋದು ಈ ರೀತಿ ಇಟ್ಟು ನೆಕ್ಸ್ಟ್ ಇನ್ನ ಒಂದು ಹ್ಯಾಂಡ್ ಈ ರೀತಿ ಇಡೋಣ. ಓಕೆ, ಇನ್ನ ಒಂದು ಹ್ಯಾಂಡ್ ಈ ರೀತಿ ಇಡೋಣ. ಸೊ ನಮ್ಗೆ ಈ ರೀತಿ ಇಡೋ ಹ್ಯಾಂಡ್ ಹಾಟ್ ಆಗಿ ಅನ್ಸುತ್ತಾ ಅಥವಾ ಈ ರೀತಿ ಇಡೋ ಹ್ಯಾಂಡ್ ಅನ್ನೋದು ಹಾಟ್ ಆಗಿ ಅನ್ಸುತ್ತಾ ಅಂತ ನಾವು ಅಬ್ಸರ್ವ್ ಮಾಡ್ಬೋದು ಅಲ್ವಾ. ದಟ್ ಈಸ್ ದ ಆಕ್ಟಿವಿಟಿ 9. ಈ ರೀತಿ ಅಬ್ಸರ್ವ್ ಮಾಡ್ಬೋದು ನಾವು. ನೋಟಿಸ್ ದಟ್ ಟುವರ್ಡ್ಸ್ ದ ಟಾಪ್ ದ ಹೇರ್ ಗೆಟ್ಸ್ ಹೀಟೆಡ್ ಬೈ ಕನ್ವೆಕ್ಷನ್. ಸೊ ಇಲ್ಲಿ ನಾವು ಈ ರೀತಿ ಇಟ್ಟಾಗ, ಓಕೆ ಇದು ಈ ರೀತಿ ಇಡ್ತೀವಿ ಅಲ್ವಾ ನಾವು ಕ್ಯಾಂಡಲ್ಗೆ. ಸೊ ಈ ರೀತಿ ಇಟ್ಟಾಗ ಮೇಲೆ ಇರುವಂತದ್ದು ಹಾಟ್ ಆಗುತ್ತೆ ಫಸ್ಟ್ ಅಲ್ವಾ. ಸೊ ಆ ರೀತಿ therefore the hand above the flame feels hot. On the sides however there is no convection. ಸೊ ಇಲ್ಲಿ ಕನ್ವೆಕ್ಷನ್ ಅನ್ನೋದು ಆಗುತ್ತೆ ಅಲ್ವಾ. ಬಟ್ ಇಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಓಕೆ ಮೇಲಿರೋದು ಫಸ್ಟ್ ಹೀಟ್ ಆಗುತ್ತೆ ಅಲ್ವಾ, ಬಟ್ ಸರೌಂಡಿಂಗ್ಸ್ ಅಲ್ಲಿ ಹೀಟ್ ಅನ್ನೋದು ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ನಾವು ಕನ್ವೆಕ್ಷನ್ ಅನ್ನೋದು ಅಲ್ಲಿ ಇಲ್ಲ ಅಂತ. ಓಕೆ, ಅಂಡ್ there is no convection and hair does not feel as hot as at the top. ಸೊ ಅದಕ್ಕಿಂತ ಕನ್ವೆಕ್ಷನ್ ಅನ್ನೋದು ಇಲ್ಲದೆ ಇರೋದ್ರಿಂದನೇ ಟಾಪ್ ಏನು ನಾವು ಫೀಲ್ ಮಾಡ್ತೀವೋ ಹೇರ್, ಓಕೆ ಟಾಪ್ ಎಲ್ಲಿ ನಾವು ಏನು ಹಾಟ್ನ ಫೀಲ್ ಮಾಡ್ತೀವೋ ಸೈಡಲ್ಲಿ ಆ ಹಾಟ್ನೆಸ್ ಅನ್ನೋದನ್ನ ನಾವು ಫೀಲ್ ಮಾಡೋಕ್ಕೆ ಆಗಲ್ಲ. The peoples living in the coastal areas experience an interesting phenomenon during a day. ಸೊ ಈ ಪೀಪಲ್ಸ್ ಕೋಸ್ಟಲ್ ಏರಿಯಾಸ್ ಅಲ್ಲಿ ಯಾರು ಇರ್ತಾರೋ ಈ ಪೀಪಲ್ಸ್ ಅವರು ಓಕೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಇಂಟ್ರೆಸ್ಟಿಂಗ್ ಫೆನಾಮಿನನ್ನ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಡೇ ಟೈಮಲ್ಲಿ. ದ ಲ್ಯಾಂಡ್ ಗೆಟ್ಸ್ ಹೀಟೆಡ್ ಫಾಸ್ಟರ್ ದ್ಯಾನ್ ದ ವಾಟರ್. ಸೊ ಲ್ಯಾಂಡ್ ಅನ್ನೋದು ಫಾಸ್ಟ್ ಆಗಿ ಹೀಟ್ ಆಗುತ್ತೆ ದ್ಯಾನ್ ವಾಟರ್ಗಿಂತ ಲ್ಯಾಂಡ್ ಅನ್ನೋದು ಜಾಸ್ತಿ ಬೇಗ ಹೀಟ್ ಅನ್ನೋದು ಆಗುತ್ತೆ. ದ ಹೇರ್ ಓವರ್ ದ ಲ್ಯಾಂಡ್ ಬಿಕಮ್ಸ್ ಹಾಟರ್ ಅಂಡ್ ರೈಸಸ್ ಅಪ್. ದ ಹೇರ್ ಏನಿರುತ್ತೋ ಆ ಲ್ಯಾಂಡ್ ಹತ್ರ ಓಕೆ ಅದು ಸಹ ಹೀಟ್ ಆಗುತ್ತೆ ಬೇಗ. ದ ಕೂಲರ್ ಹೇರ್ ಫ್ರಮ್ ದ ಸೀ ರಶಸ್ ಇನ್ ಟುವರ್ಡ್ಸ್ ದ ಲ್ಯಾಂಡ್ ಟು ಟೇಕ್ಸ್ ಇಟ್ಸ್ ಪ್ಲೇಸ್. ಸೊ ಇಲ್ಲಿ ಯಾವ ರೀತಿ ಈ ಹೇರ್ ಅನ್ನೋ ಕೂಲರ್ ಹೇರ್ ಅನ್ನೋದು ಈ ಸರೌಂಡಿಂಗ್ಸ್ ಅಲ್ಲಿ ಇರುವಂತ ಓಕೆ ಕೂಲರ್ ಹೇರ್ ಇರುತ್ತೆ ಅಲ್ವಾ ಸರೌಂಡಿಂಗ್ ಕೋಸ್ಟಲ್ ಇದು, ಅದು ಸಹ ಹಾಟ್ ಅನ್ನೋದು ಆಗುತ್ತೆ. And the warm air from the land moves towards the sea to complete the cycle. ಸೊ ಈ ವಾರ್ಮ್ ಏನಿರುತ್ತೋ ವಾರ್ಮ್ ಹೇರ್ ಅದು ಸಿ ಕಡೆ ಮೂವ್ ಆಗುತ್ತೆ ಅದರ ಸೈಕಲ್ ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ. ಓಕೆ, ದ ಹೇರ್ ಫ್ರಮ್ ದ ಸಿ ಈಸ್ ಕಾಲ್ಡ್ ಸಿ ಬ್ರೀಸ್. ಸೊ ಏರ್ ಏನಿರುತ್ತೋ ಸಿ ಹತ್ರ ಅದನ್ನ ನಾವು ಏನ್ ಹೇಳ್ತೀವಿ, ಸಿ ಬ್ರೀಸ್ ಅಂತ ಹೇಳ್ತೀವಿ. ಸಿ ಬ್ರೀಸ್ ಅಂತ ಹೇಳ್ತೀವಿ.
ಸಿ ಬ್ರೀಸ್, ಏನು ಏರ್ ಇರುತ್ತೋ ಸಿ ಹತ್ರ ಅದನ್ನ ಸಿ ಬ್ರೀಸ್ ಅಂತ ಹೇಳ್ತೀವಿ. ಓಕೆನಾ? ಟು ರಿಸೀವ್ ದ ಕೋಲ್ಡರ್ ಸಿ ಬ್ರೀಸ್, ದ ವಿಂಡೋಸ್ ಆಫ್ ದ ಹೌಸಸ್ ಇನ್ ಕೋಸ್ಟಲ್ ಏರಿಯಾಸ್ ಆರ್ ಮೇಡ್ ಟು ಫೇಸ್ ದ ಸಿ. ಸೊ ಇಲ್ಲಿ ವಿಂಡೋಸ್ ಅನ್ನೋದು ಈ ಕೋಸ್ಟಲ್ ಏರಿಯಾಸ್ ಅಲ್ಲಿ ಹೌಸಸ್ ಇರುತ್ತೆ ಅಲ್ವಾ, ಅವುಗಳ ವಿಂಡೋಸ್ ಅನ್ನೋದು ಫೇಸ್ ದ ಸೀಸ್. ಈ ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಅವುಗಳ ಫೇಸ್ ಅನ್ನೋದು ಸೀಗೆ ಇರೋ ಹಾಗೆ ಮಾಡಿರ್ತಾರೆ. ಓಕೆ, ಅಂಡ್ ಅಟ್ ನೈಟ್ ಇಟ್ಸ್ ಎಕ್ಸಾಕ್ಟ್ಲಿ ದ ರಿವರ್ಸ್. ನೈಟ್ ಅಲ್ಲಿ ಇದು ತುಂಬಾ ರಿವರ್ಸ್ ಆಗಿರುತ್ತೆ, ಅಂದ್ರೆ ಸಿ ಅನ್ನೋದು ಹಾಟ್ ಆಗಿರುತ್ತೆ, ಕೋಸ್ಟಲ್ ಸ್ಯಾಂಡ್ ಅಂತ ಇರ್ತೀವಿ ಅಲ್ವಾ ಕೋಸ್ಟಲ್ ಏರಿಯಾ, ಸೊ ಅದು ಕೋಲ್ಡ್ ಆಗಿ ಇರುತ್ತೆ ಅಂತ. ಓಕೆ, ಅಂಡ್ ಸೊ ದ ಕೋಲ್ಡರ್ ಹೇರ್ ಫ್ರಮ್ ದ ಲ್ಯಾಂಡ್ ಮೂವ್ಸ್ ಟುವರ್ಡ್ಸ್ ದ ಸಿ. ಸೊ ಕೋಲ್ಡ್ ಆಗಿರುವಂತ ಹೇರ್ ಅನ್ನೋದು ಇಲ್ಲಿ ಓಕೆ ಲ್ಯಾಂಡ್ ದ ಕೋಲ್ಡರ್ ಏರಿಯಾ ಅನ್ನೋದು ಮೂವ್ ಆಗುತ್ತೆ ಸಿ ಕಡೆಗೆ. ದಿಸ್ ಇಸ್ ಕಾಲ್ಡ್ ಲ್ಯಾಂಡ್ ಬ್ರೀಸ್. ಸೊ ಇದನ್ನ ನಾವು ಏನ್ ಹೇಳ್ತೀವಿ? ಲ್ಯಾಂಡ್ ಬ್ರೀಸ್ ಅಂತ ಹೇಳ್ತೀವಿ. ಲ್ಯಾಂಡ್ ಬ್ರೀಸ್ ಅಂತ ಹೇಳ್ತೀವಿ. ಓಕೆನಾ? and when we come out in the sun we feel warm. ಯಾವಾಗ ನಾವು ಸನ್ ಔಟ್ಸೈಡ್ ಬರ್ತೀವೋ, ಓಕೆ, ಯಾವಾಗ ನಾವು ಸನ್ಗೆ ಔಟ್ಸೈಡ್ ಬರ್ತೀವೋ ಆಗ ನಾವು ವಾರ್ಮ್ ಆಗಿ ಅಂದ್ರೆ ಬಿಸಿಯಾಗಿ ಫೀಲ್ ಮಾಡ್ತೀವಿ. ಹೌ ಡಸ್ ದ ಹೀಟ್ ಫ್ರಮ್ ದ ಸನ್ ರೀಚಸ್ ಹಸ್? ನಮಗೆ ಯಾವ ರೀತಿ ಈ ಸನ್ನಿಂದ ಹೀಟ್ ಅನ್ನೋದು ನಮಗೆ ರೀಚ್ ಆಗುತ್ತೆ ಅಂತ ನಾವು ತಿಳ್ಕೋಬಹುದು ಅಲ್ವಾ. ಇಟ್ ಕೆನಾಟ್ ರೀಚ್ ಹಸ್ ಬೈ ಕಂಡಕ್ಷನ್ ಆರ್ ಕನ್ವೆಕ್ಷನ್ as there is no medium such as here in most part of the space between the earth and the sun. so ಇದು ಈ ಹೇರ್ ನಮಗೆ ಯಾವ ರೀತಿ ಹೀಟ್ ಅನ್ನೋದು ಆಗುತ್ತೆ ಅಂದ್ರೆ ಓಕೆ ಅದು ಕಂಡಕ್ಷನ್ ಅಥವಾ ಕನ್ವೆಕ್ಷನ್ ಇಂದ ಆಗಲ್ಲ ನಮಗೆ. ಓಕೆ, ಅದು ಬೇರೆ ರೀತಿ ಆಗುತ್ತೆ. and from the sun the heat comes to us by another process. ಸೊ ಯಾವ ಪ್ರೋಸೆಸ್ ಅಲ್ಲಿ ಆಗುತ್ತೆ ನಮಗೆ? ಕನ್ವೆಕ್ಷನ್ ಅಥವಾ ಕಂಡಕ್ಷನ್ ಇಂದ ಈ ಪ್ರೋಸೆಸ್ ಅನ್ನೋದು ಆಗಲ್ಲ ನಮ್ಗೆ ರೀಚ್ ಆಗೋದು ಸನ್ನಿಂದ ಅರ್ತ್ಗೆ. ಓಕೆ, ಅಥವಾ ನಮ್ಗೆ ಯಾವ ರೀತಿ ಹೀಟ್ ನಮ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾವ ರೀತಿ ಹೀಟ್ ಬರುತ್ತೆ ಅಂದ್ರೆ ಅದು ಬೇರೆ ಟೈಪ್ ಆಫ್ ವೇ ಅಲ್ಲಿ, ನಾಟ್ ಇನ್ ಕಂಡಕ್ಷನ್ ಅಥವಾ ಕನ್ವೆಕ್ಷನ್ ವೇ ಅಲ್ಲಿ ಅಲ್ಲ. ಯಾವುದು ಆ ವೇ ಅಂತ ಹೇಳಿದ್ರೆ ರೇಡಿಯೇಷನ್. ದಟ್ ಇಸ್ ಯಾವ ವೇ ಅಲ್ಲಿ ಅಂತ ಹೇಳಿದ್ರೆ ದಟ್ ಈಸ್ ರೇಡಿಯೇಷನ್ಸ್ ಇಂದ. ಓಕೆ, ರೇಡಿಯೇಷನ್ಸ್ ಮುಖಾಂತರ ನಮಗೆ ಸನ್ನಿಂದ ಹೀಟ್ ಅನ್ನೋದು ನಮಗೆ ಬರುತ್ತೆ. ದ ಟ್ರಾನ್ಸ್ಫರ್ ಆಫ್ ಹೀಟ್ ಬೈ ರೇಡಿಯೇಷನ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಂ. ಸೊ ಏನು ಟ್ರಾನ್ಸ್ಫರ್ ಆಗುತ್ತೋ ನಮಗೆ ಸನ್ನಿಂದ ನಮ್ಮ ಹರ್ತ್ಗೆ ಏನು ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೋ ಅದಕ್ಕೆ ಯಾವುದೇ ರೀತಿಯ ಮೀಡಿಯಂ ಅನ್ನೋದು ಬೇಕಾಗಿಲ್ಲ. ಓಕೆ, ಇಟ್ ಕ್ಯಾನ್ ಟೇಕ್ಸ್ ಪ್ಲೇಸ್ ವೆದರ್ ಎ ಮೀಡಿಯಂ ಇಸ್ ಪ್ರೆಸೆಂಟ್ ಆರ್ ನಾಟ್. ಅದು ನಮಗೆ ಹೀಟ್ ಅನ್ನೋದು ಮೀಡಿಯಂ ಇಲ್ದ್ರೇನು ಬರುತ್ತೆ, ಇಲ್ಲ ಅಂದ್ರೂ ಬರುತ್ತೆ. ವೆನ್ we sit in front of the room heater we get heat by this process. so ಯಾವಾಗ ನಾವು ರೂಮ್ ಓಕೆ ನಾವು ಯಾವಾಗ ಫ್ರಂಟ್ ಆಫ್ ದ ರೂಮ್ ಹೀಟರ್ ಹತ್ರ ಕುತ್ಕೊಳ್ತೀವೋ ಆಗ ನಮಗೆ ಹೀಟ್ ಅನ್ನೋದು ಈ ಪ್ರೋಸೆಸ್ ಇಂದ ಬರುತ್ತೆ. ಎ ಹಾಟ್ ಯುಟೆನ್ಸಿಲ್ ಕೆಪ್ಟ್ ಅವೇ ಫ್ರಮ್ ದ ಫ್ಲೇಮ್ ಕೂಲ್ಸ್ ಡೌನ್ ಆಸ್ ಇಟ್ ಟ್ರಾನ್ಸ್ಫರ್ಸ್ ಹೀಟ್ ಟು ದ ಸರೌಂಡಿಂಗ್ಸ್ ಬೈ ರೇಡಿಯೇಷನ್. ಸೊ ಯಾವಾಗ ನಾವು ಹಾಟ್ ಆಗಿರುವಂತ ಯುಟೆನ್ಸಿಲ್ಸ್ ವಸ್ತುಗಳನ್ನ ಓಕೆ ಸಾಮಾನುಗಳನ್ನ ಔಟ್ಸೈಡ್ ಇಟ್ಟಾಗ ಅದ್ರದ್ದು ಸರೌಂಡಿಂಗ್ ಅದು ಕೂಲ್ ಆಗುತ್ತೆ, ಆಗ ಸರೌಂಡಿಂಗ್ ಅನ್ನೋದು ಹಾಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಹಾಟ್ ಆಗಿರುವ ಸರೌಂಡಿಂಗ್ಸ್ ಈ ಕೂಲರ್ ಇಂದ ಓಕೆ ಕೋಲ್ಡ್ ಆಗಿರೋದು ಅಲ್ವಾ ಸರೌಂಡಿಂಗ್ ಅನ್ನೋದು, ಈ ಹಾಟ್ ಆಗಿರುವ ಯುಟೆನ್ಸಿಲ್ ಅನ್ನೋದ್ರಿಂದ ಹೀಟ್ ನ ಟ್ರಾನ್ಸ್ಫರ್ ಮಾಡುತ್ತೆ ಬೈ ರೇಡಿಯೇಷನ್ಸ್ ಮುಖಾಂತರ. ಅವರ್ ಬಾಡಿ ಟು ನಮ್ ಬಾಡಿ ಸಹ ಇದೇ ರೀತಿನೇ ರೇಡಿಯೇಷನ್ ಮುಖಾಂತರ ಟ್ರಾನ್ಸ್ಫರ್ ಅನ್ನೋದು ಆಗುತ್ತೆ. gives heat to the surroundings and receive heat from it by radiation. so ಇದು ಯಾವ ರೀತಿ ಆಗುತ್ತೆ ಅಂದ್ರೆ ಸರೌಂಡಿಂಗ್ಸ್ಗೆ ಹೀಟ್ ಅನ್ನೋದನ್ನ ಕೊಡುತ್ತೆ ನಮ್ಮ ಬಾಡಿ ಅನ್ನೋದು, ಮತ್ತೆ ಅದು ತಗೊಳುತ್ತೆ ಯಾವ ರೀತಿ ಸನ್ನಿಂದ ಬರುವಂತ ರೇಡಿಯೇಷನ್ಸ್ ನ ಅದು ತಗೊಳುತ್ತೆ ನಮ್ಮ ಬಾಡಿ ಅನ್ನೋದು. ಆಲ್ ಹಾಟ್ ಬಾಡೀಸ್ ರೇಡಿಯೇಟ್ ಹೀಟ್. ಸೊ ನಮ್ಮ ಹಾಟ್ ಬಾಡೀಸ್ ಎಲ್ಲಾ ಪ್ರತಿಯೊಂದು ಹಾಟ್ ಬಾಡಿ ಅನ್ನೋದು ಹೀಟ್ ನ ರೇಡಿಯೇಟ್ ಮಾಡುತ್ತೆ. when this heat falls on some object the part of it is deflected. so ಯಾವಾಗ ಈ ರೇಡಿಯೇಷನ್ಸ್ ಅಥವಾ ಈ ಹೀಟ್ ಅನ್ನೋದು ಓಕೆ when this heat falls on some objects ಯಾವಾಗ ಈ ಹೀಟ್ ಅನ್ನೋದು ಬೇರೆ ಆಬ್ಜೆಕ್ಟ್ ಮೇಲೆ ಬೀಳುತ್ತೋ ಅಲ್ಲಿ ರಿಫ್ಲೆಕ್ಷನ್ ಅನ್ನೋದು ಆಗುತ್ತೆ.
Okay, a part is observed and the part may be transmitted. So ಒಂದು ಪಾರ್ಟ್ ಅನ್ನೋದನ್ನ ನಾವು ತಗೊಂಡು ಇನ್ನ ಒಂದು ಪಾರ್ಟ್ನ ನಾವು ಓಕೆ ಟ್ರಾನ್ಸ್ಮಿಟ್ ಮಾಡ್ಬೋದು. ದ ಟೆಂಪರೇಚರ್ ಆಫ್ ದ object increases due to the observed part of the heat. The temperature of the object ಅನ್ನೋದು ಒಂದು ಆಬ್ಜೆಕ್ಟ್ ಅಂತ ತಗೊಂಡ್ರೆ ನಾವು ಆ ಆಬ್ಜೆಕ್ಟ್ ಟೆಂಪರೇಚರ್ ಅನ್ನೋದು ರೈಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಯಾವಾಗ ಅದು ಒಂದು ಪಾರ್ಟ್ ಆಫ್ ದ ರೇಡಿಯೇಷನ್ನ ಅದಕ್ಕೆ ಒಂದು ಪಾರ್ಟ್ ಆಫ್ ದ ಹೀಟ್ನ ಅದು ಅಬ್ಸರ್ವ್ ಮಾಡ್ಕೊಂಡ್ಮೇಲೆ. ವೈ ಆರ್ ಯು ಅಡ್ವೈಸ್ಡ್ ಟು ಯೂಸ್ ಆನ್ ಅಂಬ್ರೆಲಾ ವೆನ್ ಯು ಗೋ ಔಟ್ ಇನ್ ದ ಸನ್. ಸೊ ಯಾಕೆ ನಾವು ಅಡ್ವೈಸ್ ಮಾಡ್ತೀವಿ ಯಾವಾಗ ನಾವು ಔಟ್ಸೈಡ್ ಹೋಗ್ಬೇಕಾದ್ರೆ ಅಂಬ್ರೆಲಾನ ತಗೊಂಡು ಹೋಗ್ಬೇಕು ಅಂತ. ಓಕೆ, ಸೊ ಕೈಂಡ್ಸ್ ಆಫ್ ಕ್ಲಾತ್ಸ್ ವಿ ವೇರ್ ಇನ್ ಸಮ್ಮರ್ ಆ್ಯಂಡ್ ವಿಂಟರ್ಸ್. ಸೊ ಯಾವ ರೀತಿ ಕ್ಲಾತ್ಸ್ನ ನಾವು ಯೂಸ್ ಮಾಡ್ತೀವಿ ಸಮ್ಮರ್ಸ್ ಆ್ಯಂಡ್ ವಿಂಟರ್ಸ್ ಅಲ್ಲಿ ಅಂತ. ಓಕೆ, ಯು ನೋ ದಟ್ ಇನ್ ಸಮ್ಮರ್ಸ್ ವಿ ಪ್ರಿಫರ್ ಲೈಟ್ ಕಲರ್ಡ್ ಕ್ಲಾತ್ಸ್. ಓಕೆ, ಆ್ಯಂಡ್ ಇನ್ ವಿಂಟರ್ ವಿ ಯೂಶಲಿ ವಿಯರ್ ಡಾರ್ಕ್ ಕಲರ್ಡ್ ಕ್ಲಾತ್ಸ್. ಸೊ ನಮ್ಮ ಸಮ್ಮರ್ಸ್ ಅಲ್ಲಿ ಲೈಟ್ ಕಲರ್ ಆಗಿರುವಂಥ ಕ್ಲಾತ್ಸ್ನ ಯೂಸ್ ಮಾಡ್ತೀವಿ ಆ್ಯಂಡ್ ವಿಂಟರ್ಸ್ ಅಲ್ಲಿ ಡಾರ್ಕ್ ಕಲರ್ ಆಗಿರುವಂಥ ಕ್ಲಾತ್ಸ್ನ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡಬೇಕು ಈ ರೀತಿ ಅಂತ. ಸೊ ನೆಕ್ಸ್ಟ್ ಇಸ್ ಆಕ್ಟಿವಿಟಿ 10. ಸೊ ಆಕ್ಟಿವಿಟಿ 10. ಸೊ ಇಲ್ಲಿ ಟೇಕ್ 2 ಐಡೆಂಟಿಕಲ್ ಟಿನ್ ಕ್ಯಾನ್ಸ್. ಸೊ ಇಲ್ಲಿ ಟಿನ್ ಕ್ಯಾನ್ಸ್ನ 2 ಐಡೆಂಟಿಕಲ್ ಆಗಿರುವಂಥ ಟಿನ್ ಕ್ಯಾನ್ಸ್ನ ತಗೊಳ್ಳೋಣ. ಪೇಂಟ್ ದ ಔಟರ್ ಸರ್ಫೇಸ್ ಆಫ್ ಒನ್ ಬ್ಲ್ಯಾಕ್ ಆ್ಯಂಡ್ ಆಫ್ ದ ಒನ್ ವೈಟ್. ಸೊ 2 ಟಿನ್ ಕ್ಯಾನ್ಸ್ನ ತಗೊಳ್ಳೋಣ. ದಿಸ್ ಇಸ್ ಕ್ಯಾನ್ ಅಂತ ಅನ್ಕೊಂಡ್ರೆ 2. ಓಕೆ, 2 ಕ್ಯಾನ್. ಸೊ ಇದಕ್ಕೆ ವೈಟ್ ಒಂದಕ್ಕೆ ಬ್ಲ್ಯಾಕ್ ಪೇಂಟ್ ಒಂದಕ್ಕೆ ಹಾಕೋಣ. ಓಕೆ, 2 ಪೇಂಟ್ ಮಾಡೋಣ. ಓಕೆ, ಆ್ಯಂಡ್ ಪೂರ್ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಇನ್ ಈಚ್ ಆ್ಯಂಡ್ ಲೀವ್ ದೆಮ್ ಇನ್ ಎ ಮಿಡ್ ಡೇ ಸನ್ ಫಾರ್ ಅಬೌಟ್ ಅನ್ ಅವರ್. ಸೊ ಈ 2 ನಾವು ಎರಡಕ್ಕೂ ಈ ಕ್ಯಾನ್ಸ್ಗೆ ನಾವು ವಾಟರ್ನ ಹಾಕಿ ಮಿಡ್ ಡೇ ಅಲ್ಲಿ ಅಂದರೆ ಮಿಡಲ್ ಡೇ ಅಲ್ಲಿ ನಾವು ಹಾಟ್ಗೆ ಸನ್ ತುಂಬ ಹಾಟ್ ಆಗಿರುತ್ತೆ ಅಲ್ವಾ, ಆ ಸನ್ ಹತ್ರ ನಾವು ಔಟ್ಸೈಡ್ ಇಟ್ಟಾಗ ಓಕೆ ನಮಗೆ ಏನು ತುಂಬ ನಮಗೆ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂತ. ಓಕೆ, ಸೊ ಮೆಷರ್ ದ ಟೆಂಪರೇಚರ್ ಆಫ್ ಎ ವಾಟರ್ ಇನ್ ಬೋತ್ ದ ಕ್ಯಾನ್ಸ್. ಸೊ ಇಲ್ಲಿ ನಾವು ಟೆಂಪರೇಚರ್ ಅನ್ನೋದು ಮೆಷರ್ ಮಾಡಿದ್ರೆ ಓಕೆ ಬೋತ್ ದ ಕ್ಯಾನ್ಸ್ ಅಲ್ಲಿ ನಾವು ಮೆಷರ್ ಮಾಡಿದ್ರೆ ಡೂ ಯು ಫೈಂಡ್ ಎನಿ ಡಿಫ್ರೆನ್ಸ್ ಇನ್ ದ ಟೆಂಪರೇಚರ್. ಸೊ ನಾವಿಲ್ಲಿ ಯಾವುದೇ ರೀತಿಯ ಟೆಂಪರೇಚರ್ ಡಿಫ್ರೆನ್ಸಸ್ ಅನ್ನೋದು ನೋಡ್ಬೋದಾ ಇದರಲ್ಲಿ? ಎಸ್, ನೋಡ್ಬೋದು ಅಲ್ವಾ. ಯಾವ ರೀತಿ ನೋಡ್ಬೋದು ನಾವು? ವಿಚ್ ಕ್ಯಾನ್ ಓಕೆ ಈಸ್ ದ ವಾಟರ್ ವಾರ್ಮರ್. ವಿಚ್ ಕ್ಯಾನ್, ಇದರಲ್ಲಿ ಯಾವ ಕ್ಯಾನು ತುಂಬ ಹಾಟ್ ಆಗಿರುತ್ತೆ. ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್ ಈವನ್ ಬೈ ಟಚಿಂಗ್ ವಾಟರ್ ಇನ್ ದ 2 ಕ್ಯಾನ್ಸ್. ಸೊ ನಾವು ಇಲ್ಲಿ 2 ಕ್ಯಾನ್ಸ್ನ ಟಚ್ ಮಾಡಿ ಸಹ ನಾವು ಫೀಲ್ ಮಾಡ್ಬೋದು ಯಾವುದು ಹಾಟ್ ಆಗಿದೆ ಆ್ಯಂಡ್ ಯಾವುದು ಕೋಲ್ಡ್ ಆಗಿದೆ ಅಂತ ಅಲ್ವಾ. ಆ್ಯಂಡ್ ಇಲ್ಲಿ ನಾವು ನೋಡಿದ್ರೆ ವೈಟ್ ಕ್ಯಾನಲ್ಲಿ ನಮಗೆ ಓಕೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ಹಾಟ್ನೆಸ್ ಅನ್ನೋದು. ಅದೇ ಬ್ಲ್ಯಾಕ್ ಕ್ಯಾನಲ್ಲಿ ನೋಡಿದ್ರೆ ನಮಗೆ ಹಾಟ್ನೆಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಈ ಬ್ಲ್ಯಾಕ್ ಅನ್ನೋದು ಓಕೆ ವಾಟರ್ನ ಹಾಟ್ ಮಾಡುತ್ತೆ ಬಿಕಾಸ್ ಅದು ಸನ್ನಿಂದ ಬರುವಂಥ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡಿಕೊಂಡು ಇದು ಹೀಟ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ ವಾಟರ್ಗೆ ಅಲ್ವಾ. ಸೊ ಆ ರೀತಿ. ನೆಕ್ಸ್ಟ್ ಇಸ್ ಆಕ್ಟಿವಿಟಿ ನಂಬರ್ 11. So activity is 11. Fill the 2 cans used in the activity 4. Okay, so ಇದು ಅಂದರೆ ಈ 10th ಆಕ್ಟಿವಿಟಿಯಲ್ಲಿ ನಾವು ಏನು ಓಕೆ ನೋಡಿದ್ವೋ ಸೇಮ್ ಅದರಲ್ಲೇನೆ ಫುಲ್ ಆಗಿ ನಾವು 2 ಕ್ಯಾನ್ಸ್ನ ಫಿಲ್ ಮಾಡೋಣ ವಿತ್ ದ ಸೇಮ್ ಅಮೌಂಟ್ ಆಫ್ ಹಾಟ್ ವಾಟರ್ ಓಕೆ ಅಟ್ ದ ಸೇಮ್ ಟೆಂಪರೇಚರ್. ಸೊ ಇದು ಒಂದೇ ಟೆಂಪ್ರೇಚರ್ ಇರುವ ಹಾಗೆ ಓಕೆ ಹಾಟ್ ವಾಟರ್ನ ಒಂದೇ ಟೆಂಪ್ರೇಚರ್ ಇರುವಂಥ ಎರಡಕ್ಕೂ ಒಂದೇ ಟೆಂಪ್ರೇಚರ್ ಅಂದರೆ ಅರೌಂಡ್ 60 ಅಂತ ಅನ್ಕೊಳ್ಳೋಣ. 60 ಡಿಗ್ರಿ ಸೆಲ್ಸಿಯಸ್ ಇರುವಂಥ ಓಕೆ ಅಷ್ಟು ಟೆಂಪ್ರೇಚರ್ ಇರುವಂಥ ವಾಟರ್ನ ನಾವು ಎರಡರಲ್ಲೂ ಹಾಕೋಣ. ಓಕೆ, ಆ್ಯಂಡ್ ಲೀವ್ ದ ಕ್ಯಾನ್ಸ್ ಇನ್ ಎ ರೂಮ್ ಆರ್ ಇನ್ ದ ಶೇಡ್. ಸೊ ಅದನ್ನು ಒಂದು ರೂಮಲ್ಲಿ ಅಥವಾ ಎಲ್ಲಾದರೂ ಕೋಲ್ಡ್ ಆಗಿರುವಂಥದ್ರಲ್ಲಿ ಬಿಟ್ಬಿಡೋಣ. ಓಕೆ, ನೋಟ್ ದ ಟೆಂಪ್ರೇಚರ್ ಆಫ್ ಎ ವಾಟರ್ ಆಫ್ಟರ್ 10 to 15 minutes. ಸೊ ಈ ವಾಟರ್ದು ಟೆಂಪ್ರೇಚರ್ ಅನ್ನೋದು ನೋಟ್ ಮಾಡ್ಕೊಳ್ಳೋಣ ಆಫ್ಟರ್ 10 to 15 minutes ಆದಮೇಲೆ. ಡಸ್ ದ ಟೆಂಪ್ರೇಚರ್ ಆಫ್ ಎ ವಾಟರ್ ಇನ್ ಬೋತ್ ಕ್ಲೈನ್ಸ್ ಫಾಲ್ಸ್ ಬೈ ದ ಸೇಮ್ ಅಮೌಂಟ್. ಸೊ ಈ ಎರಡರದ್ದು ವಾಟರ್ದು ಓಕೆ ಈ ಎರಡು ವಾಟರ್ದು ವೈಟ್ ಮತ್ತು ಬ್ಲ್ಯಾಕ್ ಕ್ಯಾನ್ಸಲ್ ಇರುವಂಥ ಎರಡರದ್ದು ಟೆಂಪ್ರೇಚರ್ ಅನ್ನೋದು ಸೇಮ್ ಇರುತ್ತಾ ಅಂತ ನಾವು ನೋಟ್ ಮಾಡ್ಕೊಳ್ಳೋಣ.
Do these activities suggest to you the reason why it is more comfortable to wear white or light colored clothes in the summer and dark colored clothes in the winter? ಸೊ ಯಾಕೆ ನಾವು ಈ ವೈಟ್ ಕಲರ್ ಅಥವಾ ಲೈಟ್ ಕಲರ್ಸ್ ಇರೋದು ನಾವು ಸಮ್ಮರಲ್ಲಿ ಹಾಕೋಬೇಕು ಅಂಡ್ ಬ್ಲ್ಯಾಕ್ ಕಲರ್ಸ್ ಇರುತ್ತೆ ಅಲ್ವಾ, ಅವು ಯಾಕೆ ನಾವು ವಿಂಟರ್ ಅಲ್ಲಿ ಹಾಕೋಬೇಕು ಅಂತ ಈ ಎಕ್ಸಾಂಪಲ್ ಇಂದ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಡಾರ್ಕ್ ಸರ್ಫೇಸ್ ಅಬ್ಸರ್ವ್ ಮೋರ್ ಹೀಟ್. ಈ ಡಾರ್ಕ್ ಸರ್ಫೇಸ್ ಅಂದ್ರೆ ಬ್ಲ್ಯಾಕ್ ಕಲರ್ ಅಂತ ಅನ್ಕೊಳ್ಳೋಣ ಇಲ್ಲಿ ನಾವು. ಓಕೆ, ವೈಟ್ ಅನ್ನೋದು ಲೈಟ್ ಅಲ್ವಾ, ಸೊ ಬ್ಲ್ಯಾಕ್ ಅನ್ನೋದು ನಮ್ಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹೀಟ್ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮೋರ್ ಹೀಟ್ ನ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂಡ್ ದೇರ್ ಫೋರ್ ವಿ ಫೀಲ್ ಕಂಫರ್ಟಬಲ್ ವಿತ್ ಡಾರ್ಕ್ ಕ್ಲಾತ್ಸ್ ಇನ್ ದ ವಿಂಟರ್. ಸೊ ಮೋರ್ ಹೀಟ್ ನ ಅಬ್ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಚಳಿ ಅಂತ ಅನ್ಸ್ದಾಗ ನಮ್ಗೆ ಹೀಟ್ ಅನ್ನೋದು ಬೇಕು ನಮ್ಗೆ. ಸೊ ಅದಕ್ಕೆ ನಾವು ಡಾರ್ಕ್ ಕಲರ್ನ ನಾವು ಪ್ರಿಫರ್ ಮಾಡೋದ್ರಿಂದ, ಓಕೆ, ಡಾರ್ಕ್ ಕಲರ್ನ ನಾವು ಪ್ರಿಫರ್ ಮಾಡೋದ್ರಿಂದ ಅದು ಮೋರ್ ಹೀಟ್ನ ಅಬ್ಸರ್ವ್ ಮಾಡೋದ್ರಿಂದ ನಮಗೆ ಬೆಚ್ಚಗೆ ಅನ್ಸುತ್ತೆ. ಸೊ ಕಂಫರ್ಟಬಲ್ ಅಂತ ಅದರಿಂದ ಅನ್ಸುತ್ತೆ. ಸೊ ಲೈಟ್ ಕಲರ್ ಕ್ಲಾತ್ಸ್ ರಿಫ್ಲೆಕ್ಟ್ ಮೋಸ್ಟ್ ಆಫ್ ದ ಹೀಟ್ ದಟ್ falls on them and therefore we feel more comfortable wearing them in the summers. ಸೊ ಸಮ್ಮರ್ಸ್ ಅಲ್ಲಿ ನಾವು ಆಲ್ರೆಡಿ ಹಾಟ್ ಆಗಿರುತ್ತೆ ನಮ್ಗೆ ಅಲ್ವಾ. ಸೊ ಕ್ಲಾತ್ಸ್ ಅನ್ನೋದು ನಮ್ಗೆ ಮೋರ್ ಹೀಟ್ ನ ತಗೋತಾ ಇದ್ರೆ ಇನ್ನೂ ನಮ್ಗೆ ಕಂಫರ್ಟಬಲ್ ಆಗಿ ಇರಲ್ಲ, ಇನ್ನೂ ಹೀಟ್ ಅಂತ ತುಂಬಾ ಹೀಟ್ ಅನ್ಸ್ತಾ ಇರುತ್ತೆ. ಅದೇ ನಾವು ಲೈಟ್ ಕಲರ್ ಆಗಿ ಹಾಕೊಂಡ್ರೆ ನಮ್ಮಲ್ಲಿ ಇರುವಂತ ಹೀಟ್ ಅನ್ನೋದು ಅದು ಓಕೆ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿ ನಮ್ಮನ್ನ ಕೂಲ್ ಆಗಿ ಇರಿಸುತ್ತೆ. ಸೊ ಅದರಿಂದ ನಾವು ಇಲ್ಲಿ ಬ್ಲ್ಯಾಕ್ ಕಲರ್ನ ನಾವು ಓಕೆ ವಿಂಟರ್ಸ್ ಅಲ್ಲಿ ಅಂಡ್ ವೈಟ್ ಕಲರ್ಸ್ ನಾವು ಸಮ್ಮರ್ಸ್ ಅಲ್ಲಿ ಯೂಸ್ ಮಾಡಬೇಕು. woolen cloths keep us warm in winter. ಸೊ woolen cloths ಅನ್ನೋದು ನಮ್ಮನ್ನ ವಿಂಟರ್ಸ್ ಅಲ್ಲಿ ಕೂಲ್ ಆಗಿ ಓಕೆ ಕೂಲ್ ಆಗಲ್ಲ, ವಾರ್ಮ್ ಆಗಿ ಇರುತ್ತೆ, ಅಂದ್ರೆ ಬೆಚ್ಚಗೆ ಇರುತ್ತೆ. ಇನ್ ದ ವಿಂಟರ್ ವಿ ಯೂಸ್ woolen cloths ನ ನಾವು ವಿಂಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. wool is the poor conductor of heat. ಸೊ wool ಅನ್ನೋದೇನು ನಮಗೆ ಪೂರ್ ಕಂಡಕ್ಟರ್ ಆಫ್ ಹೀಟ್, ಅದು ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಕಂಡಕ್ಟ್ ಮಾಡಲ್ಲ. ಮೋರ್ ಓವರ್ ದೇರ್ ಈಸ್ ಹೇರ್ ಟ್ರಾಪ್ಡ್ ಇನ್ ಬಿಟ್ವೀನ್ ದ ವೂಲ್ ಫೈಬರ್ಸ್. ಸೊ ಮೋರ್ ಓವರ್ ಏನು ಅಂದ್ರೆ ಇದರಲ್ಲಿ ಹೇರ್ ಅನ್ನೋದು ಆ ವುಲ್ಲನ್ಸ್ ಮಧ್ಯೆ ಓಕೆ ಟ್ರ್ಯಾಪ್ ಮಾಡುತ್ತೆ, ವುಲ್ಲನ್ಸ್ ಮಧ್ಯೆ ಟ್ರ್ಯಾಪ್ ಅನ್ನೋದು ಮಾಡುತ್ತೆ. ದಿಸ್ ಹೇರ್ ಪ್ರಿವೆಂಟ್ಸ್ ದ ಫ್ಲೋ ಆಫ್ ಹೀಟ್ ಫ್ರಮ್ ಅವರ್ ಬಾಡಿ ಟು ದ ಕೋಲ್ಡರ್ ಸರೌಂಡಿಂಗ್. ಸೊ ಇದರಿಂದ ನಮ್ಮ ಓಕೆ ಹಾಟ್ನೆಸ್ ಅನ್ನೋದು ನಮ್ಮ ಬಾಡಿಯಿಂದ ಔಟ್ಸೈಡ್ ಹೋಗೋಕ್ಕೆ ಬಿಡಲ್ಲ. ಇದು ಔಟ್ಸೈಡ್ ಸರೌಂಡಿಂಗ್ಸ್ ಅನ್ನೋದು ಹೀಟ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ರೆ ನಮಗೆ ಓಕೆ ನಮಗೆ ಕೋಲ್ಡ್ ಅನ್ಸುತ್ತೆ ಅಲ್ವಾ. ಸೊ ಅದರಿಂದ ವಿಂಟರ್ಸ್ ಅಲ್ಲೇ ನಾವು ಕೋಲ್ಡ್ ಆಗಿರ್ತೀವಿ ಫಸ್ಟೇ, ಅದೇ ನಮ್ಮ ಬಾಡಿ ಟೆಂಪ್ರೇಚರ್ ಅನ್ನೋದು ಇನ್ನೂ ಕೋಲ್ಡ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ಅದು ಏನ್ ಮಾಡುತ್ತೆ ಅಂದ್ರೆ ವುಲ್ಲನ್ಸ್ ಮಧ್ಯೆ ಓಕೆ ಹೀಟ್ ಅನ್ನೋದು ಔಟ್ಸೈಡ್ ಹೋಗದೆ ಓಕೆ ಬಿಡುತ್ತೆ, ಟ್ರ್ಯಾಪ್ ಮಾಡುತ್ತೆ ಅಲ್ಲೇ. Suppose you are given the choice winter of using either one thick blanket or a two thin blankets, join it together. What would you choose and why? Remember that there would be a layer of air in between the blankets. So ನೀವು ಸಪೋಸ್ ನಿಮಗೆ ಒಂದು ಚಾಯ್ಸ್ ಕೊಟ್ರೆ ವಿಂಟರ್ಸ್ ಅಲ್ಲಿ ಓಕೆ ಒಂದು ಥಿಕ್ ಆಗಿರುವಂತ ಬ್ಲಾಂಕೆಟ್ಸ್ ಮತ್ತೆ ಟೂ ಥಿನ್ ಆಗಿರುವಂತ ಬ್ಲಾಂಕೆಟ್ಸ್ ನ ಕೊಡ್ತಾರೆ. ಯಾವುದು ನೀವು ಮೋರ್ ಪ್ರಿಫರ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದೇ ಒಂದು ಆಗ್ಲಿ ಅದು ಥಿಕ್ ಆಗಿರ್ಬೇಕು, ಅದ್ರ ಮಧ್ಯೆ ಓಕೆ ಆ ವುಲ್ಲನ್ಸ್ ಮಧ್ಯೆ ಎರಡು ದಾರಗಳು ಇರುತ್ತೆ ಅಲ್ವಾ. ಸೊ ಆ ವುಲ್ಲನ್ಸ್ ಮಧ್ಯೆ ಗ್ಯಾಪ್ ಅನ್ನೋದು ಇರಬಾರ್ದು, ಹೇರ್ ಅನ್ನೋದು ಪಾಸ್ ಆಗಕ್ಕೆ ಗ್ಯಾಪ್ ಅನ್ನೋದು ಇರಬಾರ್ದು. ಸೊ ಹಾಗೆ ಮಾತ್ರನೇ ನಮ್ಗೆ ಓಕೆ ಹೀಟ್ ಅನ್ನೋದು ನಮ್ಮಲ್ಲೇ ಇರುತ್ತೆ, ಔಟ್ಸೈಡ್ ಟ್ರಾನ್ಸ್ಫರ್ ಆಗಕ್ಕೆ ಬಿಡಲ್ಲ. ಓಕೆ, ಸೊ ಅದರಿಂದ ನಾವು ಒಂದೇ ಒಂದು ಬ್ಲಾಂಕೆಟ್ ಇದ್ರು ಅದು ತಿಕ್ಕಾಗಿ ಓಕೆ ತಿನ್ನಾಗಿರುವಂತ ಒಂದು ಸಾಕ ಅಥವಾ ತಿಕ್ಕಾಗಿರುವಂತ ಎರಡು ಸಾಕ ಅಂತ ಹೇಳಿದ್ರೆ ನಾವು ಏನು ಹೇಳ್ಬೋದು, ತಿಕ್ಕಾಗಿರುವಂತದ್ದು ಒಂದು ಸಾಕು. ಓಕೆ, ತಿನ್ನಾಗಿರೋದು ಎಷ್ಟಾದ್ರೂ ಬರ್ಬೋದು, ಬಟ್ ತಿಕ್ಕಾಗಿರೋದು ಒಂದೇ ಒಂದು ಇದ್ರೆ ನಮ್ಗೆ ಕಂಫರ್ಟಬಲ್ ಆಗಿರುತ್ತೆ. ಓಕೆ, ಸೊ ಇಲ್ಲಿಗೆ ನಮ್ಮ ಹೀಟ್ ಚಾಪ್ಟರ್ ಫಿನಿಶ್ ಆಗಿದೆ. ನೆಕ್ಸ್ಟ್ ನಾವು ಎಕ್ಸರ್ಸೈಸಸ್ ನೋಡೋಣ. ಓಕೆ, ಎಕ್ಸರ್ಸೈಸಸ್ 11 ಕ್ವೆಶನ್ಸ್ ಇದೆ. ಸೊ 11 ಕ್ವೆಶನ್ಸ್ ನಾವು ನೋಡೋಣ. ಓಕೆ, ಸೊ ಇಲ್ಲಿಗೆ ಚಾಪ್ಟರ್ ಹೀಟ್ ಅನ್ನೋದು ಫಿನಿಶ್ ಆಗಿದೆ. ಓಕೆ, ನೆಕ್ಸ್ಟ್ ಎಕ್ಸರ್ಸೈಸಸ್ ಪ್ರಾಬ್ಲಮ್ಸ್ ನೋಡೋಣ. ಥ್ಯಾಂಕ್ ಯು.